ಪೆನ್ ಡ್ರೈವ್ ಕೇಸಲ್ಲಿ ರಾಹುಲ್ ಗಾಂಧಿ ವಿರುದ್ಧ ದೂರು. ಕುಮಾರಸ್ವಾಮಿ ಕರೆದರೂ ಬಂದಿಲ್ಲವೇಕೆ ಪ್ರಜ್ವಲ್? ಹಾಸನ ಸಂಸದರನ್ನ ಕರೆತರುವ ಜವಾಬ್ದಾರಿ ಯಾರದ್ದು? ಇದೇ ಇಂದಿನ ಅಖಾಡ. ಪೆನ್ ಡ್ರೈವ್ ಪ್ರಜ್ವಲ್ ಎಲ್ಲಿ? ಒಬ್ಬ ಜನಪ್ರತಿನಿಧಿ ಜನರಿಂದ ಆಯ್ಕೆಯಾದ ನಂತರ ಶಾಸನ ಸಭೆಯಲ್ಲಿರಬಹುದು ಅಥವಾ ಲೋಕಸಭೆಯಲ್ಲೇ ಇರಬಹುದು, ಅಲ್ಲಿ ಹೋದಾಗ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಪ್ರಮಾಣ ವಚನದ ಸಂದರ್ಭದಲ್ಲಿ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ನಾವು ಹಿಂಗೆ ನಡ್ಕೊಳ್ತೀವಿ ಅನ್ನೋದನ್ನು ಹೇಳ್ಕೊಡ್ತಾರೆ. ಆದರೆ ಒಬ್ಬ ಸಾಮಾನ್ಯ ಯಾವುದೇ ರೀತಿಯಾದಂತಹ ಒಂದು ಆರೋಪವನ್ನು ಎದುರಿಸಿರುವಂತಹ ವ್ಯಕ್ತಿಯ ರೀತಿಯಲ್ಲಿ ತಲೆಮರೆಸ್ಕೊಂಡು ಕೂತ್ಕೊಳ್ಳುವಂತಹ ಸಂಸದ ಇರೋದಕ್ಕೆ ಸಾಧ್ಯನಾ ಅಂತೇಳಿ. ಯಾಕಂದರೆ ಸಂಸದ ಅಂತ ಹೇಳಿದ ಮೇಲೆ ಅದಕ್ಕೆ ಜವಾಬ್ದಾರಿ ಇರುತ್ತೆ. ಆರೋಪಗಳು ಬಂದಿದ್ದಾವೆ. ಇವತ್ತು ಕೂಡ ಯಾರೂ ಇಲ್ಲಿ ಪ್ರಜ್ವಲನ್ನು ಅಪರಾಧಿ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನು ಎದುರಿಸಬೇಕಾಗಿರುವಂಥ ಜವಾಬ್ದಾರಿ ಪ್ರಜ್ವಲ್ ಮೇಲೆ ಎಲ್ಲರಿಗಿಂತ ಜಾಸ್ತಿ ಇರುವಂಥದ್ದು. ಕಾನೂನಿನ ಪ್ರಕಾರವಾಗಿ ಏನಾಗೋದಿಲ್ಲ ಅನ್ನೋದು ಎರಡನೇ ಮಾತು. ಆದರೆ ಒಬ್ಬ ಸಂಸದ ಈ ಇಡೀ ಪ್ರಕರಣದ ನಂತರ ಯಾವಾಗ ವಾಪಸ್ ಬರ್ತಾನೆ ಅನ್ನುವಂಥದ್ದೇ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲೋ ತಲೆಮರೆಸ್ಕೊಂಡು ಕೂತ್ಕೊಳ್ಳಿದ್ರಿ. ಇದು ಅಕ್ಷರಶಃ ತಲೆಮರೆಸಿಕೊಂಡಿರುವಂತಹ ಪ್ರಕರಣವಾಗಿ ಈಗ ಕನ್ವರ್ಟ್ ಆಗ್ತಾ ಇರುತ್ತೆ. ಸ್ಪಷ್ಟ ಇದೆ. ಒಂದು ಕಡೆಯಲ್ಲಿ ಅವರ ಚಿಕ್ಕಪ್ಪನೇ ಹೇಳ್ತಾ ಇದ್ದಾರೆ, ನೀ ಎಲ್ಲಿದ್ರು ಬಾ, 48 ಗಂಟೆಯಲ್ಲಿ ಬಾ, 48 ಗಂಟೆ ಒಳಗಡೆ ಬಂದು ನೀನು ತನಿಖೆಗೆ ಸಹಕರಿಸು ಅನ್ನುವಂಥ ಮಾತನ್ನು ಅಷ್ಟು ಅವರು ಹೇಳಿದ ನಂತರವೂ ಕೂಡ ಈ ವ್ಯಕ್ತಿ ಬರ್ತಾ ಇಲ್ಲ ಅಂತಂದ್ರೆ ಏನು ನಡೀತಾ ಇದೆ ಅಂತ ಒಂದು ಪ್ರಶ್ನೆ. ಇನ್ನೊಂದು, ರಾಹುಲ್ ಗಾಂಧಿ ಅವರು ಕೂಡ ಅದು ಯಾವ ಲೆಕ್ಕದಲ್ಲಿ 400 ಜನರ ಮೇಲೆ ರೇಪ್ ಆಗಿದೆ ಅನ್ನುವಂಥನ್ನು ಹೇಳಿದ್ರು ಅನ್ನುವ ಪ್ರಶ್ನೆಯನ್ನು ಈಗ JDS ಕೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸೋದಕ್ಕೂ ಕೂಡ JDS ಮುಂದಾಗಿತ್ತು. ಮತ್ತೊಂದು ಕಡೆಯಲ್ಲಿ BJPಯವರು ಕೂಡ ಇದನ್ನು CBI ತನಿಖೆಯನ್ನು ಮಾಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾವ ಹಂತದವರೆಗೆ ಹಾಗಾದರೆ ಈ ವಿಚಾರ ಈಗ ಮುಂದಕ್ಕೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ದೊಡ್ಡಗೌಡರ ಮನೆಗೆ ಮುಜುಗರ ತಂದಿರೋ ದೇಶದ ರಾಜಕಾರಣದ ತುಂಬೆಲ್ಲ ಚರ್ಚೆ ಆಗಿರೋ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಲೋಕಸಭೆ ಅಖಾಡದಲ್ಲೂ ಎಲ್ಲರ ಅಜೆಂಡಾ ಆಗಿದೆ. ಶಿವಮೊಗ್ಗದಲ್ಲಿ ಕ್ಯಾಂಪೇನ್ ಮಾಡಿದ್ದ ರಾಹುಲ್ ಗಾಂಧಿ ನೇರ ವಾಗ್ದಾಳಿ ಮಾಡಿದ್ರು. ಮೈಸೂರಿನಲ್ಲಿ ಬಹಿರಂಗ ಸಮಾವೇಶ ಮಾಡಿದ್ದ ನರೇಂದ್ರ ಮೋದಿಗೆ ಅವರು ಪ್ರಜ್ವಲ್ ರೇವಣ್ಣರಿಗೆ ಮತ ಕೇಳಿದ್ದೇ ರಾಹುಲ್ಗೆ ಸಿಕ್ಕಿದ್ದ ಪರಮಾಸ್ತ್ರವಾಗಿತ್ತು. साथियों, हासन लोकसभा से एनडीए के सिर्फ प्रज्वल रेवन्ना, इनके लिए आपका हर वोट मोदी को मजबूती देगा. ಸಂಸದ ಪ್ರಜ್ವಲ್ ರೇವಣ್ಣ ಒಬ್ಬ ಮಾಸ್ ರೇಪಿಸ್ಟ್. ವಿದೇಶಕ್ಕೆ ಓಡಿ ಹೋಗಲು ಬಿಜೆಪಿಯಿಂದಲೇ ಸಹಾಯ ಆಗಿದೆ ಎಂದು ಆರೋಪಿಸಿದ್ದರು ರಾಹುಲ್ ಗಾಂಧಿ. ಚುನಾವಣೆ ಗೆಲ್ಲೋದಕ್ಕೆ, ಅಧಿಕಾರಕ್ಕಾಗಿ ಏನು ಮಾಡುವುದಕ್ಕೂ ಬಿಜೆಪಿಯವರು ತಯಾರಿದ್ದಾರೆ. ಮೋದಿಯವರ ಗ್ಯಾರಂಟಿ ಒಬ್ಬ ಮಾಸ್ ರೇಪಿಸ್ಟ್ಗೆ ರೇಪ್ನ ಗ್ಯಾರಂಟಿ. ದೇಶದಿಂದ ಅವನು ಓಡಿ ಹೋಗಲು ಮೋದಿ ಅವಕಾಶ ಕೊಟ್ಟಿದ್ದಾರೆ ಎಂಬುದು ರಾಹುಲ್ ಗಾಂಧಿ ಅವರ ನೇರ ಆರೋಪವಾಗಿತ್ತು. प्रज्वल रवन्ना 400 महिलाओं का रेप करता है, वीडियो बनाता है. ये सेक्स स्कैंडल नहीं है, इसको मैस रेप कहा जाता है. और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं. वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. बीजेपी को हर नेता को मालूम था कि प्रज्वल रवन्ना मैस रेपिस्ट है, तब भी उन्होंने उसका समर्थन दिया और अलायंस किया. प्रधानमंत्री को हिंदुस्तान की हर महिला से माफी मांगनी चाहिए कि उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे. हिंदुस्तान के प्रधानमंत्री ने हिंदुस्तान की हर महिला का अपमान किया है और इसके लिए प्रधानमंत्री को, अमित शाह को और बीजेपी के हर नेता को देश की महिलाओं से, माताओं बहनों से हाथ जोड़कर, सिर झुकाकर माफी मांगनी चाहिए. दुनिया के किसी भी लीडर ने ऐसा काम पहले नहीं किया होगा. पूरी दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है. ಅಂದು ಮೇ 2ರಂದು ರಾಹುಲ್ ಗಾಂಧಿ ಆಡಿದ ಮಾತಿನ ವಿರುದ್ಧ ಇಂದು JDS ದೂರು ನೀಡಿದೆ. ರಾಯಚೂರು ಹಾಗೂ ಶಿವಮೊಗ್ಗದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಉಲ್ಲೇಖಿಸಿದ್ದರು ಎಂದು ದೂರಿನಲ್ಲಿ ಹೇಳಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ರಾಯಚೂರು ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ
ಜೆಡಿಎಸ್ ದೂರು ನೀಡಿದೆ. ಐಪಿಸಿ ಸೆಕ್ಷನ್ 202 ಅಡಿ ದೂರು ದಾಖಲಿಸಲು ಮನವಿ ಮಾಡಿದೆ. ಈ ಮಧ್ಯೆ ಪ್ರಜ್ವಲ್ ಎಲ್ಲಿದ್ದರೂ 48 ಗಂಟೆ ಒಳಗೆ ಬಾರಪ್ಪ ಅಂದಿದ್ರು ಕುಮಾರಸ್ವಾಮಿ. ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಎಲ್ಲಿದ್ರು ಮುಂದಿನ 24 ಗಂಟೆలో 48 ಗಂಟೆలో ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನವಿ ಮಾಡ್ತೀನಿ. ಇಷ್ಟಾದರೂ ಚಿಕ್ಕಪ್ಪನ ಮನವಿಗೂ ಕ್ಯಾರೆ ಎನ್ನುತ್ತಿಲ್ಲ ಪ್ರಜ್ವಲ್ ರೇವಣ್ಣ. ಕುಮಾರಸ್ವಾಮಿ ಮನವಿ ಮಾಡಿ 48 ಗಂಟೆ ಕಳೆದರೂ ಯಾವುದೇ ಸುಳಿವಿಲ್ಲ. ಮುಜುಗರದಿಂದ ಪಾರಾಗಲು ಹರಸಾಹಸ ಪಡುತ್ತಿದೆ ದೊಡ್ಡಗೌಡರ ಕುಟುಂಬ. ಚಿಕ್ಕಪ್ಪನ ಮನವಿಗೂ ಕ್ಯಾರೆ ಎನ್ನದ ಪ್ರಜ್ವಲ್ ನಡೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಾನಾ ವ್ಯಾಖ್ಯಾನ ಚರ್ಚೆಗಳಿಗೂ ನಾಂದಿ ಹಾಡಿದೆ ಪ್ರಜ್ವಲ್ ನಡೆ. ಹಲವಾರು ಬಾರಿ ಅವ್ನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎದ್ದು ಸಹ ಇನ್ನು ಅವ್ನು ಬೇರೆ ಎಲ್ಲ ವಿದೇಶದಲ್ಲಿದ್ದಾಗ ನನ್ನ ಕಾಂಟ್ಯಾಕ್ಟ್ ನಾನು ಅದಕ್ಕೆ ಹೇಳಿದ್ರಿ ಕಾರ್ಯಕರ್ತರ ಬಗ್ಗೆ ಗೌರವ ಇದೆ, ಪಕ್ಷದ ಬಗ್ಗೆ ಗೌರವ ಇದೆ, ಎಲ್ಲಿದ್ರು ಬರ್ಬೇಕು. ನಾನೇನಾದರೂ ಎಲ್ಲಾದರೂ ವಿದೇಶಕ್ಕೆ ಹೋಗ್ಬಿಟ್ರಿ ಈಗ ಕುಮಾರಸ್ವಾಮಿ ಎಲ್ಲ ಆಡ್ತೀವಿ ಅವನಿಗೆಲ್ಲ ಸೇಫ್ ಮಾಡೋಕೆ ಹೋಗ್ಬಿಟ್ಟು ಹಾಕ್ಬಿಡ್ತಾರೆ. ಇದು ಬೇರೆ ನಮ್ಮ ಕರ್ಮ ಇದೆ. ಸ್ವಲ್ಪ ಡ್ಯಾಮೇಜ್ ಆಗಿರೋದು ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ದೊಡ್ಡ ಮಟ್ಟಕ್ಕೆ ಒಂದು ಕ್ರೋಧೀಕರಿಸ್ಬಿಟ್ಟಿರ್ತಾರೆ. ಡ್ಯಾಮೇಜ್ ಮಾಡಬೇಕು ಅಂತ ಒಬ್ಬ ಅದು ಇದರಲ್ಲಿ ಚರ್ಚೆ ಮಾಡಿದ್ರು ದೂರವಾಣಿ ಕರೆಯಲ್ಲಿ. ಈಗಾಗಲೇ ದೇವೇಗೌಡರು ತುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ನಾಶ ಮಾಡ್ತೀವಿ ಅಂತಕ್ಕಂಥ ಅವರೇ ಹೇಳಿಲ್ವ. ಈ ಮಧ್ಯೆ ಕುಮಾರಸ್ವಾಮಿ ನೇರ ಆರೋಪ ಮತ್ತದೇ ಡಿಕೆ ಶಿವಕುಮಾರ್ ಆಗಿದ್ರು. ಇದೆಲ್ಲವೂ ಪೆನ್ ಡ್ರೈವ್ ವಿಡಿಯೋ ಹಂಚಿದವರನ್ನ ಅಭಿನಂದಿಸುವ ಕಾರ್ಯಕ್ರಮವಷ್ಟೇ ಆಗಿದೆ. ನೊಂದ ಕುಟುಂಬಗಳಿಗೆ ಏನು ಮಾಡುತ್ತೀರೆಂದು ಪ್ರಶ್ನಿಸಿದ್ರು. ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು. ಈ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನ 4 ಜನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು 21ನೇ ತಾರೀಕು ಇದನ್ನ ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ? ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನ ಡೇ 1 ಹೇಳಿದ್ದೇನೆ, ಆ ಮುಖಗಳನ್ನ ಬ್ಲರ್ ಮಾಡಾದ್ರೂ ಪುಣ್ಯಾತ್ಮರ ನೀವು ಹಾಕಿದ್ದೆ ಆ ಕುಟುಂಬಗಳು ಉಳಿತಿರ್ಲಿಲ್ವಾ? ಯಾರ ಕಾರ್ತಿಕ್ ಇವ್ರ ಮನೇಲಿ ಕೆಲಸ ಇದ್ದಾನಲ್ವಾ, ರೇವಣ್ಣ ಅವ್ರ ಮನೆಯಲ್ಲಿ, ಅವನು ಮೂಲ ಇದರಲ್ಲಿ. ಅವನು ಎಲ್ಲೆಲ್ಲಿಗೆ ಹೋದ? ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಇಟ್ಕೊಂಡು ಅಲ್ಲಿ ಯಾರೋ ಒಬ್ಬನ ಒಳೆ ಸುಪ್ರದಲ್ಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ, ಡಿ ಕೆ ಸುರೇಶ್ ಮನೆಗೆ ಮೊದಲು ಹೋಗಿ, ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಬಂದು ನಮ್ಮ CD ಶಿವ ಅವರು ಆ ಪೆನ್ ಡ್ರೈವ್ ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದಿರ್ಲಿ ನಿನ್ನ ಹತ್ರ ಸದ್ಯಕ್ಕೆ ನಾವು ಹೇಳ್ತೀವಿ, ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತ ಕಳಿಸಿ ಏನೇನು ನಡೆದಿದೆ ಇಲ್ಲಿ? ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ಕುಮಾರಸ್ವಾಮಿ ರೇವಣ್ಣ ಮಾತ್ರ ಎಲೆಕ್ಷನ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. MLC ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಒಟ್ಟಿಗೇ ಕೂತು ಪಕ್ಷದ ಪರ ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಎಲ್ಲದಕ್ಕೂ ಸ್ಪಷ್ಟತೆ, ಉತ್ತರ ಸಿಗೋದು ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬಂದಾಗಲೇ. ಯಾರೊಬ್ಬರ ಸಹಕಾರ ಸಹಾಯವಿಲ್ಲದೆ ಇಷ್ಟು ದಿವಸ ವಿದೇಶದಲ್ಲಿರೋದು ಕಷ್ಟ. ಆದ್ರೆ ಯಾವಾಗ ಬರುತ್ತಾರೆ, ಬಂದ ಮೇಲೆ ಏನ್ ರಿಯಾಕ್ಷನ್ ಅನ್ನೋದೇ ಬಿಗ್ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ, ಈ ಪ್ರಕರಣದ ನಂತರ ಸಹಜವಾಗಿಯೇ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೆದಿದ್ದಾವೆ, ಆರೋಪ ಪ್ರತ್ಯಾರೋಪಗಳು ಬರ್ತಿದ್ದಾವೆ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಪ್ರತಿನಿತ್ಯವೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಮಾತುಗಳು ಬಂದು ಹೋಗ್ತದೆ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಈ ಪ್ರಕರಣದ ಇಬ್ಬರು ವ್ಯಕ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಒಂದು ಪ್ರಜ್ವಲ್ ರೇವಣ್ಣ, ಇನ್ನೊಂದು ಪ್ರಜ್ವಲ್ ರೇವಣ್ಣನ ಡ್ರೈವರ್. ಈ ಇಬ್ಬರು ಕೂಡ ಇದುವರೆಗೆ SITಗೆ ಸಿಕ್ಕಿಲ್ಲ ಅಂತ ಹೇಳಿ. ಹಾಗಾದರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾನೆ, ಆತ ದೇಶ ಬಿಟ್ಟು ಹೋಗಿರೋದಂತೂ ಸ್ಪಷ್ಟ ಇದೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಕಾರ್ತಿಕ್ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಕುಮಾರಸ್ವಾಮಿ ಒಂದು ಕಡೆ ಹೇಳ್ತಾರೆ ಆತನು ವಿದೇಶಕ್ಕೆ ಹೋಗಿದ್ದಾನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ, ಆದರೆ ನಿಜಕ್ಕೂ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆತನನ್ನು ಇದುವರೆಗೆ SIT ಕರೆದಿಲ್ಲ. ಇದು ಯಾವ ಕಾರಣಕ್ಕಾಗಿರುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ MG ಮಹೇಶ್ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ JDSನ ಹಾಸನ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾಗಿರುವ KS ಲಿಂಗೇಶ್ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಚರ್ಚೆಯನ್ನು ಆರಂಭಿಸಿದ ಲಿಂಗೇಶ್ ಅವರ ಮೂಲಕವಾಗಿ. ಲಿಂಗೇಶ್ ಅವರೇ, ನಿಮ್ಮ ಸಂಸದರು, ಹಾಸನದ ಸಂಸದರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 48 ಗಂಟೆಯಲ್ಲಿ ವಾಪಸ್ ಬಂದು ತನಿಖೆಗೆ ಸಹಕರಿಸು ಅನ್ನುವಂಥದ್ದನ್ನು ಹೇಳಿದ್ರೂ ಬರೋದಿಲ್ಲ ಅಂತ ಹೇಳಿ, ಆದರೆ
ಈತ ಸಾಮಾನ್ಯ ಒಬ್ಬ ತಲೆಮರೆಸಿಕೊಳ್ಳುವಂತಹ ವ್ಯಕ್ತಿಯ ರೀತಿಯಲ್ಲಿನೇ ಒಬ್ಬ ಸಂಸದನಾಗಿದ್ದುಕೊಂಡು ವರ್ತಿಸಿದ್ರೆ ಏನ್ ಕತೆ ಇದು ಅಂತೇಳಿ. ಸರ್, ಆಕ್ಚುಲಿ ಪ್ರಜ್ವಲ್ ರೇವಣ್ಣ ಯಾರು ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ ನನಗೆ ಗೊತ್ತಿರೋ ರೀತಿಯಲ್ಲಿ. ಬರೀ ಕುಮಾರಣ್ಣ ಅವರಲ್ಲ, ಅವ್ರ ಇಡೀ ಕುಟುಂಬ ಇರ್ಬೋದು, ನಮ್ಮ ಪಕ್ಷದ ಮುಖಂಡರು ಇರ್ಬೋದು, SIT ಮುಂದೆ ಹಾಜರಾಗಬೇಕು ಅನ್ನೋದು ಒತ್ತಾಸೆಯನ್ನು ಮಾಡಿದ್ದಾರೆ. ಅವರು ಎಲ್ಲಿ ತಲೆ ಮಾಡಿಸಿದ್ದಾರೆ ಏನು ಅಂತ ಇಲ್ಲಿವರೆಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲದ್ದು. ಬಟ್ ಸರ್ಕಾರಕ್ಕೆ ಗೊತ್ತಿದೆ ಅಂತ ನನ್ನ ಭಾವನೆ. ಯಾವ ದೇಶದಾಗಿದ್ದಾನೆ, ಮತ್ತೊಂದಿದ್ದಾನೆ, ಸೆಂಟ್ರಲ್ ಗೌರ್ಮೆಂಟ್ ಈಗ CBI ಇದೆ, ಮತ್ತೊಂದಿದೆ, ಇಂಟರ್ಪೋಲ್ ಎಲ್ಲ ಇವರೆಲ್ಲರೂ ಸಹ ಅಪ್ರೋಚ್ ಮಾಡಿದ್ದಾರೆ. ಆದಷ್ಟು ಬೇಗ ಅವರಾಗೆ ಬಂದ್ರೆ ಓಕೆ, ಇಟ್ ಈಸ್ ವೆಲ್ ಅಂಡ್ ಗುಡ್. ಬರ್ಲಿಲ್ಲ ಅಂತಂದ್ರೆ ಅವ್ರನ್ನ ಕರೆದುಕೊಂಡು ಬಂದು ನ್ಯಾಯಾಲಯದ ಕಟಕಟಿ ನಿಲ್ಲಿಸ್ತಕ್ಕಂಥ ಜವಾಬ್ದಾರಿ SITಗಿದೆ. ಆ ಕೆಲಸ ಮಾಡುತ್ತೆ ಅಂತ ವಿಶ್ವಾಸ ಇದೆ ನಮ್ಗೆ. ಖಂಡಿತ ಲಿಂಗೇಶ್ವರ ಮಾತಾಡ್ತೀನಿ, ಬಹಳಷ್ಟು ವಿಚಾರಗಳು ಮಾತಾಡುವಂಥದ್ದು ಇದೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮಹೇಶ್ವರ, ತಾವೇನು ಹೇಳ್ತೀರಿ, ಈಗ ರಾಜಕೀಯವನ್ನೆಲ್ಲೋ ಬದಿಗಿಟ್ಟು ನೋಡಿದಾಗಲೂ ಕೂಡ ಈ ವ್ಯಕ್ತಿಯಲ್ಲಿ ಇರುವಂತಹ ವಿಚಾರಗಳು, ಯಾಕಂದ್ರೆ ಆರೋಪ ಅತ್ಯಂತ ಕಠಿಣವಾದಂತಹ ಆರೋಪ ಇದೆ, ಅತ್ಯಂತ ಬಹುಶಃ ಸಾಮಾನ್ಯ ಮನುಷ್ಯರು ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಿರುವಂತಹ ಕೃತ್ಯವನ್ನು ಆತ ಎಸಗಿದ್ದಾನೆ. 100% BJP ಎಂದೂ ಕೂಡ ಈ ಥರದ ವಿಚಾರವನ್ನು ಸಮರ್ಥನೆ ಅಂತ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಒಬ್ಬ ನಾಗರಿಕ ಸಮಾಜದಲ್ಲಿ ಒಬ್ಬ ಸಂಸದನಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥವ್ರಿಗೆ ಒಂದು ಸಾಮಾನ್ಯ ಪರಿಜ್ಞಾನ ಇರಬೇಕು. ಈ ದೇಶದ ಸಂವಿಧಾನ ಕಾನೂನನ್ನು ಗೌರವಿಸಬೇಕು. ಆಯಿತಾ? ಗೌರವಿಸಿಲ್ಲ ಅಂದರೆ ಅವರು ನಾಲಾಯಕು, ಅದರಲ್ಲಿ ಎರಡನೇ ಮಾತಿಲ್ಲ. ವಿಷಯ ಹೇಳ್ತೀನಿ ಕೇಳಿ, ನಾಲಾಯಕ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ತಮ್ಮ ಮುಖಾಂತರ ಕೇಳ್ತಕ್ಕಂಥದ್ದು, ನೈತಿಕ ಹೊಣೆಯನ್ನು ಹೊತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತಂದರೆ, ಅವರು ಇಲ್ಲಿ ತನಕ ಸಂಸದರು ಯಾರ ಅಲಯನ್ಸಲ್ಲಾಗಿರೋದು? ಅವ್ರು ಸಂಸದರಾಗಿದ್ದಾರಲ್ಲ. ನಮ್ಮ ಈ ಬಾರಿ ಗೆದ್ದರೆ ಮುಂದಿದ್ದು ನೋಡೋಣ ಏನು ಅಂತ. ಅದೇ ಇಲ್ಲಿ ತನಕ MP ಆದಂಥದ್ದವರು ಜೋಡೆತ್ತು ಅಂತ ಕೈ ಎತ್ಕೊಂಡು ಕಾಂಗ್ರೆಸ್ಸಿನ ಅಲಯನ್ಸ್ನಲ್ಲಿ ಇದೇ ರಾಹುಲ್ ಗಾಂಧಿ, ಇದೇ ಕಾಂಗ್ರೆಸ್ಸಿಗರು ಓಟ್ ಕೊಡಿ ಅಂತ ಕೇಳಿದಂಥವ್ರು. ಅವರು ಓಟ್ ಕೊಡಿ ಅಂತ ಕೇಳಿದ್ರ ಮೇಲೆ, ಅವ್ರು ಗೆದ್ದ ಮೇಲೆ ಅವ್ರು ಸಂಸದರಾಗಿರ್ತಕ್ಕಂಥದ್ದು. ನೈತಿಕ ಹೊಣೆನ ಯಾರು ಹೊರಬೇಕೀಗ? ಕಾಂಗ್ರೆಸ್ಸಿಗರು ಹೊರಬೇಕು. ಕಾಂಗ್ರೆಸ್ಸಿಗರು ಗೆಲ್ಲಿಸಿದಂಥವ್ರಿಗೆ ಈಗ ಅವರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಅವ್ರು BJP ಜೊತೆ ಸಂಸದರಾಗಿರೋದಲ್ಲ. ಈಗ ಮುಂದೆ ಗೆದ್ದರೆ BJP ಜೊತೆ ಸಂಸದರು, ನಾನು ಒಪ್ಕೋತೀನಿ, ಕರೆಕ್ಟ್ ಒಪ್ಕೋತೀನಿ, ನಂದು ಒಪ್ಕೋತೀನಿ, ಅದೇ ನಮ್ಮದಿದೆ ಅಂತ, ಪಾತ್ರ ಇದೆ ಅಂತ. ಆದರೆ ಈ ಕೃತ್ಯ ನಡೆಸಿರ್ತಕ್ಕಂಥದ್ದು ಅವರು ಸಂಸದರಾಗಿ. ಆದ್ದರಿಂದ ಇದರಲ್ಲಿ ಮಾರಲ್ ಗ್ರೌಂಡ್ ಇರ್ತಕ್ಕಂಥದ್ದು, ನೈತಿಕ ಹೊಣೆಗಾರಿಕೆ ಅಂತ ಇರ್ತಕ್ಕಂಥದ್ದು ಮೊದಲು ಕಾಂಗ್ರೆಸ್ಸಿಗರದು. ಎರಡನೇ ಪ್ರಶ್ನೆ, ದುಃಖ ಆಗ್ತಾ ಇರೋವಂಥದ್ದು, ನಾನು ಅನೇಕ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ರಾಜಕೀಯ ಕೈ ಹೋಗೋಸ್ಕರ ನಾನು ದೊಡ್ಡದು ಅಂತ ಅನೇಕ ಹೆಣ್ಣುಮಕ್ಕಳು ಬದುಕಿನಲ್ಲಿ ಆಟ ಆಡ್ತಾಯಿದ್ದಾರೆ. ಸುದ್ದಿಗಳು ಕೇಳಿದಾಗ ಭಾಳ ದುಃಖ ಆಗ್ತಾಯಿದೆ. ಎಷ್ಟೋ ಹೆಣ್ಮಕ್ಳುಗಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಅವರ ಸಂಸಾರ ಹೋಗಿದೆ ಅಂತ. ಇದರ ಅರ್ಥ, ಯಾರೋ ಒಂದು ರಾಜಕಾರಣ ಮಾಡೋಕ್ಕೋಸ್ಕರ, ಮೊದಲನೇದು ಅತ್ಯಂತ ಹೀನ ಕೆಲಸ ಮಾಡಿದಂಥ ಸಂಸದ, ಆತ ಮಾಡಿದಂಥ ಕ್ಯಾಸೆಟನ್ನು ಇಟ್ಕೊಂಡು ರಾಜಕಾರಣ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಇನ್ನೊಬ್ಬರು ರಾಜಕಾರಣದ ನೀಚ ಕೆಲಸ. ಇವತ್ತು ಏನು SIT ತನಿಖೆಯಿಂದನೋ ಬೇರೆ ಇದು ಸತ್ಯ ಹೊರಗಡೆ ಬರೋದಿಲ್ಲ. ಈ ಹೆಣ್ಮಕ್ಳ ವಿಚಾರದನ್ನು ಇಟ್ಕೊಂಡ್ಬಿಟ್ಟು ಕರ್ನಾಟಕದ ರಾಜಕಾರಣ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ಸಿಗರು. ಒಂದು ವೇಳೆ ಇದೇ ಇದ್ರ ಒಳಗಡೆ ನಾನು ಆಗಬಾರ್ದು, ನಾನು ಯಾವತ್ತೂ ಯಾರನ್ನೋ ದೂಷಿಸಿ ಮಾತನಾಡೋದಿಲ್ಲ. ಯಾರ್ದಾದ್ರು ಕಾಂಗ್ರೆಸ್ಸಿಗರ ಹೆಣ್ಣು ಮಗಳಿದ್ರೆ ಹೋಗ್ಲಿ, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡ, ಅದನ್ನು ಬ್ಲರ್ ಮಾಡಬೇಕು ಅನ್ನೋಂಥದ್ದು. ಇವರ ರಾಜಕೀಯದ ತೆವಲಿಗೆ ಎಷ್ಟು ಕುಟುಂಬ ಹಾಳು ಮಾಡಬೇಕು ರೀ? ರಾಜಕೀಯ ಇರತ್ತೆ, ಹೋಗತ್ತೆ, ಚುನಾವಣೆ ಬರುತ್ತೆ, ಹೋಗತ್ತೆ, ಸರ್ಕಾರ ಬರುತ್ತೆ, ಹೋಗತ್ತೆ. ಎಷ್ಟು ಹೆಣ್ಣುಮಕ್ಳು ಬದುಕೆ? ನಾನು ಹೇಳ್ತೀನಿ, ಪ್ರಶ್ನೆ ನೀವು ಪ್ರಾರಂಭದಲ್ಲಿ ಹೇಳಿದೆ, 400 ಹೆಣ್ಣುಮಕ್ಳದು ರೇಪ್ ಆಗಿದೆ ಅಂತ ಒಬ್ಬ ರಾಷ್ಟ್ರೀಯ ನಾಯಕ, 400 ಹೆಣ್ಣುಮಕ್ಳು ರೇಪ್ ಆಗಿದೆ ಅಂಥೇಳಿ ಇವರು ಎಣಿಸ್ದಂಗೆ, ಇವರು ಟಾರ್ಚ್ ಬಿಟ್ಟಂಗೆ ರಾಹುಲ್ ಗಾಂಧಿ ನೋಡಿ ಇವನು ಎಣಿಸ್ದಂಗೆ ಮಾತಾಡ್ತಾರಲ್ಲ, ಇವರು ಇದು ಯಾವ ನೈತಿಕತೆ? ಖಂಡಿತ ಮಾತಾಡ್ತೀರಿ ಮಹೇಶ್ವರೇ. ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳಿದ್ದಾವೆ ಇದರಲ್ಲಿ. ನಾಗರಾಜ್ ಯಾದವ್ ಅವ್ರನ್ನ ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ವಸ್ತುನಿಷ್ಠ ಡಿಬೇಟ್.
ಯಾವ ಸ್ವರೂಪದಲ್ಲಿ, ಇಲ್ಲಿ ಯಾರ ನೈತಿಕತೆಯ ಪ್ರಶ್ನೆಯನ್ನು ಮಾಡ್ತಾ ಹೋಗುವಂಥದ್ದು ಅನ್ನೋದು ಒಂದು ವಿಚಾರ. ಇಲ್ಲಿ ಹೌದು ಕಾಂಗ್ರೆಸ್ನವರ ಜೊತೆಗೆ ಅಲಯನ್ಸ್ನಲ್ಲಿ ಇದ್ದಂಥ ಸಮಯದಲ್ಲಿ ಸಂಸದರಾಗಿ ಆಗಿದ್ರು, ಈಗ BJP ಜೊತೆಗೆ ಅಲಯನ್ಸಲ್ಲಿ ಇದ್ದಾರೆ, ಈಗ ಅವರು ಅಭ್ಯರ್ಥಿ ಆಗಿದ್ದಾರೆ. ಕೇವಲ ಇಷ್ಟಕ್ಕೆ ಇದನ್ನು ರಾಜಕೀಯವಾಗಿ, ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ರಾಜಕೀಯವಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರುವಂಥದ್ದು ಏನು ಗೊತ್ತಾ, ಈ ವ್ಯಕ್ತಿ ಮಾಡಿರುವಂಥದ್ದು ಈತನಿಗೆ ಯಾವುದೇ ರೀತಿಯಾದಂಥ ರಕ್ಷಣೆಯನ್ನು ಈತ ಪಡೆಯೋದಕ್ಕೆ ಅವಕಾಶವನ್ನು ಕೊಡದಂತಹ ವ್ಯವಸ್ಥೆ ರೂಪಿಸ್ಬೇಕಾಗಿರುವಂಥದ್ದು. ಮನೆತನ ಇರ್ಬೋದು, ಯಾರ ಗೌರವದ ವಿಚಾರವೂ ಕೂಡ ಅಲ್ಲ, ಇದು ಈ ವ್ಯಕ್ತಿ ಮಾಡಿರುವಂತಹ ಕೃತ್ಯ ಅನ್ನುವಂಥದ್ದನ್ನೇ ನೋಡಬೇಕಾಗಿರೋದು. ಬಹಳ ಮುಖ್ಯವಾಗಿ ನಾವು ಒಂದು ಜವಾಬ್ದಾರಿಯುತ ಸಮಾಜವಾಗಿ ಅನ್ನುವಂಥದ್ದು ಬಹಳ ಗಮನಾರ್ಹವಾಗಿರುವಂಥ ಅಂಶ. ನಾನು ಚರ್ಚೆಯನ್ನು ಮುಂದುವರ್ತೀನಿ. ಇಲ್ಲಿ ನಾಗರಾಜ್ ಅವರೇ, ರಾಹುಲ್ ಗಾಂಧಿ ಅವ್ರಿಗೆ ಹೆಂಗೆ ಗೊತ್ತಾಯಿತು 400 ಜನ ಅಂತೇಳಿ ಲೆಕ್ಕ? ನಿಮಿಷ, 400ಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ. ನೀವು ಪಬ್ಲಿಕ್ಕು ಟಿ ವಿಗಳಲ್ಲಿ ಪಬ್ಲಿಕ್ ಡೊಮೈನಲ್ಲಿರ್ತಕ್ಕಂಥದ್ದು ಸಾವಿರಾರು ವೀಡಿಯೋಗಳಿದೆ ಅಂತ ವಿಚಾರಗಳನ್ನು ನಾವು ನೋಡಿದ್ದೇವೆ, ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಪಬ್ಲಿಕ್ ಡೊಮೈನಲ್ಲಿರ್ತಕ್ಕಂಥದ್ದು 3000 ಆಲ್ಮೋಸ್ಟ್ 2009 ಅಂತಕ್ಕಂಥ ವಿಚಾರಗಳನ್ನು ಪಬ್ಲಿಕ್ ಡೊಮೈನಲ್ಲಿ ನಿಮ್ಮಂಥ ಪತ್ರಕರ್ತರೇ ಓದಿರ್ತಕ್ಕಂಥ ನಾವು ಪಬ್ಲಿಕ್ ಡೊಮೈನಲ್ಲಿ ಇರ್ತಕ್ಕಂಥ ಪಬ್ಲಿಕ್ ನಾಯಕ ಹೇಳ್ತಾರೆ ಒಂದು 300-400 ಮಹಿಳೆಯರಿಗೆ ದೌರ್ಜನ್ಯ ಮಾಡಿರ್ತಕ್ಕಂಥವ್ರು. ಅದು ಕೇವಲ 400 ಅಂತಲ್ಲ, 3000 ಜನರದ ಬಗ್ಗೆ ಇದೇ ಅಂತೇಳಿ ಪತ್ರಿಕೆಗಳು ಬಂದಿದ್ದನ್ನು ನಾವು ನೋಡಿದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ಪ್ರಧಾನಮಂತ್ರಿಗಳೇ ಆಗಿರ್ತಕ್ಕಂಥ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಅವ್ರು ಬರ್ತಕ್ಕಂಥದ್ದು, CBI, ರಾ ಮತ್ತು MP ಗಳು ಯಾರ್ಯಾರು ಏನೇನು ಮಾಡ್ತಾರೆ ಇಡೀ ದೇಶದ ಮಾಹಿತಿ ಇಟ್ಕೊಂಡಿರ್ತಕ್ಕಂಥವ್ರು. ಇವರು ಹೇಳ್ತಾರಲ್ಲ, ನಮ್ಮ ಪಕ್ಕದಲ್ಲಿ ಕೂತಿನವರು DK ಶಿವಕುಮಾರ್ ನೀಚದ ಕೆಲಸ ಮಾಡಿದ್ರು ಅಂತ, ಅವ್ರ ಸಂದರ್ಭದಲ್ಲಿ ಅಲಯನ್ಸ್ ಇದ್ರು, ಆಯ್ಕೆ ಆದರು ಅಂತ ಹೇಳ್ತಾರಲ್ಲ, ಅವರೇನಾದರೂ ಈ ಥರ ನಮಗೆ ಮಾಹಿತಿ ಇದ್ದಿದ್ದರೆ, ಈ ಥರ ಮಾಡಿದರೆ, ಆ ಸಂದರ್ಭದಲ್ಲಿ ಆಯ್ಕೆ ಆಗೋ ಸಂದರ್ಭದಲ್ಲಿ ಏನಾದ್ರು ಈ ಥರ ವೀಡಿಯೋಗಳೆಲ್ಲ ಆಗಿ ಮತ್ತು ಅಥವಾ ಗೃಹ ಇಲಾಖೆಗೆ ಮಾಹಿತಿ ಇದ್ದರೆ ಡೆಫಿನೆಟ್ಲಿ ನಾವು ಅಲಯನ್ಸ್ ಕೂಡ ಮಾಡ್ತಾ ಇರಲಿಲ್ಲ ಅವ್ರ ಜೊತೆಯಲ್ಲಿ. ಇವ್ರಿಗೆಲ್ಲ ಮಾಹಿತಿ ಇಟ್ಕೊಂಡು ಅಲಯನ್ಸ್ ಮಾಡ್ತಕ್ಕಂಥದ್ದು ಎಂಚ ನೀತಿ ಕೆಲಸ ಮಾಡಿರಬೇಕು ಅಂತ ಅರ್ಥ ಮಾಡಿಟ್ಕೊಳ್ಳಿ. ಎಂತ ಯಾವ ಲೆವೆಲ್ಗೆ ಹೋಗಿರಬೇಕು, ಅಧಿಕಾರದಗೋಸ್ಕರ ಹಳೆ ಮೈಸೂರಲ್ಲಿ ಒಕ್ಕಲಿಗರ ಪಡ್ಕೋಬೇಕು ಅಂತೇಳಿ ಯಾವ ರೀತಿ ಶರಣಾಗಿರ್ತಕ್ಕಂಥವ್ರು ಇವರು ದೇವೇಗೌಡರಿಗೆ. ರಾಜಕೀಯದ ಲಾಲಸ್ಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಶಿವಕುಮಾರ್ ಅವರನ್ನು ಟೀಕೆ ಮಾಡೋಕ್ಕೆ ಹೋಗಿರ್ತಕ್ಕಂಥದ್ದ. ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇಂಪಾರ್ಟೆಂಟ್ ಅಲ್ಲ. ಕಾರ್ತಿಕ್ ಬಗ್ಗೆ ಮಾತಾಡ್ತದೆ, ಕಾರ್ತಿಕ್ ಯಾರ ಡ್ರೈವರು? ಇವರ MP ಡ್ರೈವರ್ ಆಗಿರ್ತಕ್ಕಂಥವ್ರು. ಇದನ್ನ ಪಬ್ಲಿಕ್ ಡೊಮೈನ್ ತಂದವರು ಯಾರು? ದೇವರಾಜಗೌಡ ಅವರು. ಯಾರು? ಇವರ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು, ಇವರ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು, ಆ ಹೆಣ್ಮಕ್ಳ ಮಾನವನ ಹರಾಜಾಗಿರ್ತಕ್ಕಂಥವ್ರು. BJPಯವರನ್ನ ಮತ್ತೆ ನೇರವಾಗಿ ಹೇಳ್ತಾ ಇದ್ದೀನಿ, ಅಂತಹ ಒಂದು ಕ್ಯಾಂಡಿಡೇಟ್ನ ಒಂದು ಅಲಯನ್ಸ್ ಕ್ಯಾಂಡಿಡೇಟ್ ಅಂತೇಳಿ ಕೈ ಎತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಪ್ರಜ್ವಲ್ಗೆ ಮತ ಕೊಟ್ಟರೆ ನನಗೆ ಮತ ಕೊಟ್ಟರೆ ಹೇಳಿದವರು ಯಾರು? ನೀಚದ ಕೆಲಸ ಮಾಡೋರು ಯಾರು ಇದ್ದರೆ BJPಯವರು ಮತ್ತು JDS ಮಾತು ಹೇಳ್ತೀನಿ. ಕರ್ನಾಟಕಕ್ಕೆ ಒಂದು ನಿಮಿಷ ಮಾತಾಡ್ಬಿಡಿ ದಯವಿಟ್ಟು. ಡು ನಾಟ್ ಟಾಕ್ ನಾವ್ ಇನ್ ಬಿಟ್ವೀನ್ ಪ್ಲೀಸ್. ನೀವು ನೀಚ ಕೆಲಸ ಮಾಡಿರ್ತಕ್ಕಂಥ ನೀವು ಇಡೀ ಸಂವಿಧಾನ ನಾನು ಮಾತಾಡಲಿಲ್ಲ ರೀ, ನಾನು ಮಾತಾಡಲಿಲ್ಲ ನಿಮ್ಮ ಹತ್ರ. ತಾಕತ್ತಿದ್ರೆ ಕೇಳ್ಕೊಳ್ಳಿ, ದಮ್ಮಿರ್ಬೇಕು ನಿಮ್ಗೆ. ತಾಕತ್ತು ದಮ್ಮಿದ್ರೆ ದಯವಿಟ್ಟು ಹತ್ರ ಮಾತಾಡೋದು ಕೇಳ್ಕೊಳ್ರಿ, ಕೇಳ್ಕೊಳ್ಳಿ. ಇಟ್ ಇಸ್ ನಾಟ್ ದಿಸ್ ಟೈಮ್, ಇಟ್ ಇಸ್ ನಾಟ್ ಎ ಫೇರ್ ಡಿಬೇಟ್, ಇಟ್ ಇಸ್ ನಾಟ್ ಎ ಫೇರ್ ಡಿಬೇಟ್. ಮಾತಾಡ್ತೀನಿ. 19ರಲ್ಲಿ ನಾನು ಹೇಳಿದ್ನ ನಿಮ್ಗೆ ತಿಳ್ಕೊಳ್ರ. ನಿಮ್ಗೆ ನಾನು ಮಾತಾಡಿದ್ಮೇಲೆ ಮಾತಾಡಿ. ಯಾಕ್ರಿ ನೀವೊಬ್ಬ ಡಿಸಿಪ್ಲಿನ್ ವಕ್ತಾರ ಇದ್ರಿ, ನಾನು ಮಾತಾಡಿ ಸೌಜನ್ಯ ಇಲ್ಲ. ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಬಂದು ಅವ್ರು ಕೇಳ್ತಿರೋದು ಸಿಂಪಲ್. ಅವ್ರು ಕೇಳ್ತಿರೋದು ಸಿಂಪಲ್. ಕಳೆದ 2019ರಲ್ಲಿ ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಮಾಡಿಲ್ವಾ? ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಮಾಡಿಲ್ಲ. ಸೌಜನ್ಯ ಆಯ್ತು. ಇಬ್ರು ಕೂಡ ಅಲಯನ್ಸ್ ಪಾರ್ಟ್ನರ್ಸೇ, ಇಬ್ರು ಅಲಯನ್ಸ್ ಪಾರ್ಟ್ನರ್ಸೇ. ಅದಕ್ಕೆ ನೀವು ಸಹಾಯಕ್ಕಾಗಿ ಹೇಳಿದೆ, ಅದು ಆ ವ್ಯಕ್ತಿ ವಿಚಾರವಾಗಿ ನೋಡಿ ಅಂತ ಹೇಳಿದೆ. ಇಲ್ಲ ನೀವು ಅಲಯನ್ಸ್ ಮೂಲಕ ಚರ್ಚೆ ಮಾಡ್ಕೊಳ್ಳಿ. ಅಲಯನ್ಸ್ ಪಾರ್ಟ್ನರ್ ಮಾಡೋ ಸಂದರ್ಭದಲ್ಲಿ MP ಆಗಿರಲಿಲ್ಲ. MP ಆದ್ಮೇಲೆ ನಾವು ಅಲಯನ್ಸ್ ಮಾಡೋ ಸಂದರ್ಭದಲ್ಲಿ ಆತ MP ಅಲ್ಲ. ಆತ MP ಆದ ನಂತರ ಅಲಯನ್ಸ್ ಬರಬೇಕು. ನಾವು ಅವ್ರ ಜೊತೆಗಿಲ್ಲ, ಬರ್ದಿಟ್ಕೋಬೇಕು. ನಾವು ಅಲಯನ್ಸ್ ಮಾಡಿದ ದಿವಸ ನಾನು ಡೇಟ್ ಕೊಡ್ತೀನಿ ನಿಮಗೆ. ನಾಟ್ ಎನ್ MP ದಟ್ ಟೈಮ್. ನೋ, ಯಾವುದು ಬಿಫೋರ್ 2019 ಚುನಾವಣೆಗೆ ಮುಂಚೆ ನಾವು ಅಲಯನ್ಸ್ ಮಾಡ್ಕೊಂಡಿದ್ವಿ, ಸರ್ಕಾರ ನಡೆಸ್ತಾ ಇದ್ವಿ ಜಾಯಿಂಟ್ ಜೊತೆಲಿ. he was not even MP. ಕೂತ್ಕೊಳ್ಳಿ ಸ್ವಲ್ಪ ಹೇಳಿದ್ರಿ. he was not MP. 2019 MP ಆಗ್ತಾರೆ, ಅದನ್ನ ಸರ್ಕಾರನೂ ಬಿದ್ದೋಗ್ತದೆ. ನಾವು ಅಲಯನ್ಸ್ ಪಾರ್ಟ್ನರು ಅಲ್ಲ. ಆಮೇಲೆ
ತಿಳ್ಕೋಬೇಕಾಗ್ತದೆ. 2019 ನಂತರ ಅಧಿಕಾರಕ್ಕೆ ಬರ್ತಕ್ಕಂಥವ್ರು ನಿಮ್ಮಲ್ಲಿ 17 ದಿನ ಕಟ್ಕೊಂಡು ಹೋಗ್ತಾರ ಮೋಸಗಾರರು, ದೇಶದಲ್ಲಿ ಆಗಿದ್ರೆ ಅತ್ಯಾಚಾರಿಗಳು, ಲೈಂಗಿಕ ದೌರ್ಜನ್ಯಗಳಿಗೆ ಸಪೋರ್ಟ್ ಅಲ್ಲಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಬ್ರು ಮಾತಾಡಿದಾಗ ಯಾರಿಗೆ ಏನು ಕೇಳಿಸುದಿಲ್ಲ. ದಯವಿಟ್ಟು ಇಬ್ರು ಒಬ್ಬರಾದ ಮೇಲೆ ಒಬ್ರು ಇಬ್ರು ಮಾತಾಡ್ತೀರಿ. 100% ನಾನು ಇಬ್ರು ಮಾತಾಡ್ತೀನಿ. ಲಿಂಗೇಶ್ ಬಹಳಷ್ಟು ವಿಚಾರಗಳನ್ನು ಕೇಳುವಂತದ್ದಿದೆ. ಒಂದು ನಿಮಿಷ ಮಾತಾಡ್ತೀನಿ ಮಾತ್ರ ಬರ್ತೀನಿ. ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣ ಚರ್ಚೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಉರುಳಿಸಿಬಿಟ್ಟಿರುವಂತಹ ಮತ್ತೊಂದು ಆರೋಪ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪ್ರತಿಪಕ್ಷದವರ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ, ವಿಶೇಷವಾಗಿ ಗೌಡರ ಕುಟುಂಬದ ಸದಸ್ಯರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಭಾಳಷ್ಟು ಅಂಶಗಳಿದ್ದಾವೆ. ಹಾಗೆಯೇ CBI ತನಿಖೆಗೆ ಒಪ್ಪಿಸಲೇಬೇಕು ಈ ವಿಚಾರವನ್ನು ಅನ್ನುವಂತಹ ಆಗ್ರಹವೂ ಕೂಡ ಇದೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಪ್ರಜ್ವಲ್ ಕೇಸ್ ಸಂಬಂಧ SIT ಈಗಾಗಲೇ ತನಿಖೆ ನಡೆಯುತ್ತಿದೆ. ಬೆಂಗಳೂರು, ಹಾಸನ ಸೇರಿದಂತೆ ಎಲ್ಲಾ ಕಡೆಯ ಸಂತ್ರಸ್ತೆಯ ಹೇಳಿಕೆ ಪಡೆಯಲಾಗಿದೆ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ವಿದೇಶಾಂಗ ಇಲಾಖೆಗೂ ಪತ್ರ ಬರೆಯಲಾಗಿದೆ. ಒಂದು ಹಂತಕ್ಕೆ ಹೋಗಿ ನಿಲ್ಲೋ ಲಕ್ಷಣಗಳಿವೆ. ಇದೆಲ್ಲದರ ಮಧ್ಯೆಯೇ SIT ತನಿಖೆ ಬಗ್ಗೆ ಒಂದಷ್ಟು ಅನುಮಾನ ಎದ್ದಿದೆ. ಮೊನ್ನೆ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದ್ರು. ಅದಕ್ಕೆ ಕೈ ನಾಯಕರೆಲ್ಲರೂ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತು. ಅದಕ್ಕೂ ಕೈ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲರದು ಯಾರ್ದು ಹೇಳ್ಬಿಟ್ಟಿದೆ, ಎಲ್ಲರ ಫೋನು ಟ್ಯಾಪ್ ಆಗ್ತದೆ. ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನ ಮಾಡಲ್ಲ. ಇಲ್ಲಿ CBI ತನಿಖೆ ಆಗಬೇಕು. CBI ತನಿಖೆ, ಯಾಕಂದ್ರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರು ಇದಾರೆ ಅವ್ರ ಮೇಲೆನೆ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ ಕಾಲದಲ್ಲಿ ತನಿಖೆ ಮಾಡಿದ್ರು ನಾವು ಈಗ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು, ರಿಪೋರ್ಟ್ ಎಲ್ಲ ವೈಯಕ್ತಿಕ ಮತ್ತು ರಾಜಕೀಯ ಕಾರಣಕ್ಕೆ ಫೋನ್ ಟ್ಯಾಪಿಂಗ್ನ ಸರ್ಕಾರವಾಗಲಿ ಅಥವಾ ಸರ್ಕಾರದಲ್ಲಿರುವ ಇನ್ಯಾರಾದರೂ ಆಗಲಿ ಮಾಡಿಸ್ತಾ ಇದ್ರೆ ಅದು ಗಂಭೀರವಾದ ಅಪರಾಧ ಆಗುತ್ತೆ. ಈ ಬಗ್ಗೆನೂ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸೋದು, ನೀವೆಲ್ಲದನ್ನೂ ತನಿಖೆಗೆ ವಹಿಸ್ತೀರಿ, ಯಾಕೆ ತನಿಖೆ ಕೊಟ್ಟಿಲ್ಲ? ಕೊಡಿ ತನಿಖೆಗೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ ಇದೆಯಲ್ಲ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ ಇದೆ ಅಂತ ಎಕ್ವಿಪ್ಮೆಂಟ್ ಬಂದರೆ ಅವರೇ ನೇರವಾಗಿ ಅದನ್ನು ತನಿಖೆ ಮಾಡ್ಬೋದಲ್ಲ. ಯಾಕೆಂದರೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರ ಅದು, ಅದನ್ನು ಅವ್ರು ನೇರವಾಗಿ ತನಿಖೆ ಮಾಡಬಹುದು. ಮತ್ತೆ ಯಾಕೆ ನಮಗೆ ಪದೇ ಹೇಳ್ಬೇಕ್ರೆ ಅವರು? ಈ ಎಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಕೇಸ್ನ ತನಿಖೆ ಕಾನೂನಾತ್ಮಕವಾಗೇ ನಡೆಯುತ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗಿಲ್ಲ. ಯಾರ ಕಾಲದಲ್ಲಿ ಕೊಲೆ ಅಪರಾಧ ಜಾಸ್ತಿ ಇತ್ತು ಅಂತ ದಾಖಲೆ ಬಿಡುಗಡೆ ಮಾಡಿದ್ದೇವೆ. ಮೊದಲು ಅದಕ್ಕೆಲ್ಲ ಬಿಜೆಪಿಯವರು ಉತ್ತರ ಕೊಡಲಿ ಎಂದು ಸವಾಲು ಹಾಕಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಇರುವಂತಹ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಫೋನ್ ಟ್ಯಾಪ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ, CBI ತನಿಖೆಯಿಂದ ಆಗಬೇಕು, SIT ತನಿಖೆಯಿಂದ ಆಗಬೇಕು, ಇವೆಲ್ಲವೂ ಕೂಡ ಒಂದು ಭಾಗ. ಈ ಆಗ್ರಹ, ಈ ರಾಜಕೀಯ, ಈ ಚರ್ಚೆಗಳು ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಲಿಂಗೇಶ್ ಅವರೇ, ಈಗ ಯಾರೇ ತನಿಖೆ ಮಾಡ್ತಾರೆ, CBI ಮಾಡುತ್ತೋ SIT ಮಾಡುತ್ತೋ, ಈಗ ಪ್ರಶ್ನೆ ಇರುವಂಥದ್ದು, ನೀವು ಒಂದು ಮಾತನ್ನು ಹೇಳ್ತಾ ಇದ್ರಿ, ಇದು ಕುಟುಂಬದ ಯಾವುದೇ ಸದಸ್ಯರು ಕೂಡ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇಲ್ಲ, ಪಕ್ಷದ ಯಾವುದೇ ಮುಖಂಡರು ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂಥೇಳಿ. ಹಾಗಾದರೆ ಈತನನ್ನು ಕರೆತರುವಂಥ ಜವಾಬ್ದಾರಿ ಅಂದರೆ ಕೇವಲ ಪೊಲೀಸರು ಹೋಗಿ ಸಾಮಾನ್ಯವಾದಂತಹ ಓರ್ವ ಅತ್ಯಾಚಾರ ಆರೋಪಿಯನ್ನು ಹಿಡಿದು ಎಳ್ಕೊಂಡು ಬರೋ ರೀತಿಯಲ್ಲಿ ಈತನನ್ನು ಕರ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇದೆಯಾ? ಒಬ್ಬ ಕಳ್ಳನನ್ನು ಹಿಡಿದುಕೊಂಡು ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಒಬ್ಬ ಸಂಸದ ಮಾಡುವಂಥ ಅತಿ ದೊಡ್ಡ ಅವಮಾನ ಅಲ್ವಾ? ಇದುವರೆಗೆ ಮಾಡಿರುವಂಥದ್ದು ಒಂದು ಕೃತ್ಯ ಆದರೆ ಇದು ಅದಕ್ಕಿಂತ ದೊಡ್ಡ ಅವಮಾನ ಮಾಡ್ತಾ ಇರುವಂತಹ ಕೃತ್ಯ ಅಲ್ವಾ ಇದು? ಹಾಗಾದ್ರೆ ಲಿಂಗೇಶ್ ಅವರೇ, ಒಪ್ಕೊಂಡಿದ್ದೇವೆ ಸರ್. ಪ್ರಜ್ವಲ್ ರೇವಣ್ಣ ಇವತ್ತು ಆರೋಪಿ, ಅಪರಾಧಿ ಅಲ್ಲ. ಹೌದು, ಅಪರಾಧಿ ಅಂತ ಮಾಡಬೇಕಾಗಿರೋದು ಕೋರ್ಟು. ಅದನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಅವನ ಅಪರಾಧಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತೊಂದೆಲ್ಲ ಕೋರ್ಟ್ ಮಾಡಲೇಬೇಕಾಗಿದೆ. ಸಹಕಾರ ಇವತ್ತ ತನಿಖೆ ಮಾಡ್ತಾ ಇದ್ದಾರೆ SIT ಅವರು. SIT ಅವ್ರ ಜವಾಬ್ದಾರಿ ಇದೆ, ನಮ್ಗಳು ಜವಾಬ್ದಾರಿ ಇದೆ. ಸಂಬಂಧಪಟ್ಟವ್ರು ಯಾರ್ಯಾರು ಇವತ್ತ ದೇಶದ ನಾಗರಿಕರಾಗಿ ಸಂಬಂಧಪಟ್ಟವ್ರು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರೆಲ್ಲರೂ ಸಹ ಅವ್ರನ್ನ ಕರ್ಕೊಂಡ್ ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಕೇಳೋದು ಇಲ್ಲಿ ಅಂತಂದ್ರೆ, ಒಂದು ಮುಖದಲ್ಲಿ
ಅಪರಾಧಿ ಶಿಕ್ಷೆ ಮಾಡಬೇಕು ಅಂತ ನಾವು ಒಕ್ಕೊರಲಿನಿಂದ ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸನ್ಮಾನ್ಯ ನಮ್ಮ ನಾಗರಾಜ್ ಅವರು ಹೇಳ್ತಿದ್ದಾರೆ 400 ಅಂತ ನಮ್ಮ ನಾಯಕರು ಹೇಳಿರುವಂತವ. ಆ ನಾಯಕರಿಗೆ ವರದಿ ಕೊಟ್ಟವ್ರು ಯಾರು? ಅಕೌಂಟಬಿಲಿಟಿ ಕೊಟ್ಟವ್ರು ಯಾರು? ಇನ್ನೊಂದ್ ಕಡೆ ಮಾಹಿತಿ ಕೊಟ್ಟರೆ 2700ಕ್ಕೂ ಹೆಚ್ಚು ಇವತ್ತು ಅವರಲ್ಲಿ ಆಡಿಯೋ ವಿಡಿಯೋದಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಮನುಷ್ಯ ಅಲ್ವಾ 2700 ಇದಕ್ಕೆ? ಇಸ್ ಇಟ್ ಪಾಸಿಬಲ್? ಒಬ್ಬ ಮನುಷ್ಯನಿಗೆ ಯಾರೋ 10 ಜನ 20 ಜನ ಗೊತ್ತಿಲ್ಲದ ನಮ್ದು ಅದನ್ನ ತನಿಖೆಯಲ್ಲಿ ಹೇಳ್ಬೇಕು. ಅದು ಬಿಟ್ಟು ದೇಶದಲ್ಲಿ ವಿದೇಶಗಳಲ್ಲಿ ನಮ್ಮನ್ನ ಹರಾಜು ಮಾಡ್ತಾ ಇದಾರಲ್ಲಿ ನಮ್ಮ ಮಹಿಳೆಯರನ್ನ ಬ್ರಲ್ ಮಾಡದಲ್ಲೇ ತೋರ್ಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಹಾಸನ ಹೆಣ್ಮಕ್ಳು ಅಂತಂದ್ರೆ ಅದ್ರಲ್ಲೂ ಸಹ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಎಲ್ಲರೂ ಅನುಮಾನದಲ್ಲಿ ಇರ್ತಕ್ಕಂಥ ಕೆಲಸ, ನೀಚ್ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿರಲ್ರಿ. ಅದಕ್ಕೋಸ್ಕರ ಹೇಳಿದ್ರೆ SIT ಬಗ್ಗೆ ಕರ್ನಾಟಕ ಪೊಲೀಸ್ ಬಗ್ಗೆ ನಂಬಿಕೆ ಇದೆ. ಲಿಂಗೇಶ್ವರೇ ಇಲ್ಲೇ ಇರುವಂತದ್ದು ನೀಚ ಕೆಲಸವನ್ನ ಪೆನ್ ಡ್ರೈವ್ ಹಂಚೋದ್ರ ಮೂಲಕವಾಗಿ ಮಾಡಿದ್ರು ಅನ್ನೋಂಥದ್ದು ನಿಜವಾದಂಥದ್ದು. ಇದು ಕೂಡ ಕಾನೂನು ಪ್ರಕಾರವಾಗಿರುವಂತ ತಪ್ಪೇ. ಆದ್ರೆ ಅಷ್ಟೇ ನೀಚ ಕೆಲಸವನ್ನ ಈತ ಕೂಡ ಮಾಡಿಲ್ವಾ? ಈಗ ಒಂದು ಡಿಫೆನ್ಸ್ ಅನ್ನು ತೆಗೆದುಕೊಂಡ್ರೆ ಆತರ ಮುಖ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಆತರ ಮುಖ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿ ಆದ್ರೆ ಹಾಗಾದ್ರೆ ಪ್ರಜ್ವಲ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಆಯ್ತು. ಅದನ್ನ ಯಾವ ಕಾರಣಕ್ಕೆ ಹಾಗಾದ್ರೆ ಪಕ್ಷದಿಂದ ಅಮಾನತು ಮಾಡ್ಬೇಕಂತ ಕೆಲಸವನ್ನ JDS ಮಾಡ್ತು? ನೋಡಿ, ಆರೋಪಿ ಅಂತ ಆದ ತಕ್ಷಣನೇ ನಮ್ಮ ಕರ್ತವ್ಯ ಅವರನ್ನು ಅಮಾನತ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಅವನು ಅಪರಾಧಿ ಆದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಕ್ರಮವನ್ನು ಪಕ್ಷನೂ ತೆಗೆದುಕೊಳ್ಳುತ್ತೆ, ಸಂವಿಧಾನ ನಮ್ಮ ಕಾನೂನು ಸಹ ತೆಗೆದುಕೊಳ್ಳೋದು ಇಷ್ಟ. ನಾವು ಕೇಳ್ತಕ್ಕಂಥದ್ದು ಅಂತಂದ್ರೆ ಪೊಲೀಸ್ ಬಗ್ಗೆ ನಂಬಿಕೆ ಇದೆ, SIT ಬಗ್ಗೆ ನಂಬಿಕೆ ಇದೆ. ಆದ್ರೆ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥ ಇವತ್ತು ಆರೋಪಿ ಅನ್ನೋ ಸ್ಥಾನದಲ್ಲಿ ಇವತ್ತ ದೇವರಾಜೇಗೌಡರ ವಿಡಿಯೋ ನೋಡ್ಬೋದು, ಆಡಿಯೋ ಲಿಂಕ್ಗಳು ನೋಡ್ತಕ್ಕಂಥ ಕೆಲಸ ಮಾಡ್ಬೋದು. DK ಶಿವಕುಮಾರ್ ಹತ್ರ ಪ್ರಧಾನವಾಗಿ ಕೇಳಿ ಬರೋದ್ರಿಂದವ ಇದನ್ನ CBIಗೆ ತನಿಖೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ನ್ಯಾಯ ಸರಿಯಾದಂತ ನ್ಯಾಯ ಒದಗಿ ಬರುತ್ತೆ. ಯಾಕೆ ಅಂತಂದ್ರೆ ಈಗ ಎಲ್ಲವೂ ಸಹ CBI ಕೊಡ್ಲಿಕ್ಕಲ್ಲ ನಾವು ಒಪ್ಕೊಂಡಿದ್ದೇವೆ. ಆದ್ರೆ ಆರೋಪಿ ಯಾರು? ಇವತ್ತ ಹಂಚಿಕೆ ಮಾಡಂತ ಸಂದರ್ಭ ಇರ್ಬೋದು, ಮತ್ತೊಂದಿರ್ಬೋದು. ಪ್ರಮುಖವಾಗಿ ಕೇಳ್ಬರ್ತಕ್ಕಂಥದ್ದು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು. ಆ ಕಾರಣಕ್ಕೋಸ್ಕರ ಸರ್ಕಾರದಲ್ಲಿ ಪ್ರಮುಖ ಸ್ಥಾನದಲ್ಲಿರೋದ್ರಿಂದವ ನಾವ ಈ ಒಂದು ಕೇಸನ್ನ CBI ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ನಿಜವಾದಂತ ತಪ್ಪಿತಸ್ಥರುಗಳು, ಅದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಅಥವಾ ಬೇರೆ ಬೇರೆ ಆಂಗಲ್ ಅಲ್ಲಿ ಕೆಲಸ ಮಾಡಿದಿರ್ಬೋದು. ಆಯ್ತು, SIT ಇಲ್ಲಿವರೆಗೆ ಕಾರ್ತಿಗೌಡನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಪ್ರಜ್ವಲ್ ರೇವಣ್ಣನ ಹೊರಗಡೆ ಹೋಗಿದ್ದಾನೆ, ಇವ್ರೇನು ಹೊರಗಡೆ ಹೋಗಿದಾರ? ಮಲೇಷ್ಯಾ ಹೋಗಿದಾರೆ ಅಂತ ಅಪಸರ್ಕತೆ ಮಾಡಿದ್ರು, ಇಲ್ಲೆಲ್ಲೋ ಇದಾರೆ ಅಂತ ಹೇಳಿದ್ರು. ಯಾವ್ದು TV ಚಾನೆಲ್ ಅವಂದೆಲ್ಲ ಹೇಳಿಕೆಗಳು ಬರ್ತಾವೆ. ಯಾಕೆ ಇಲ್ಲಿವರೆಗೆ ಕಾರ್ತಿಕ್ನ ಅರೆಸ್ಟ್ ಮಾಡ್ಲಿಲ್ಲ? ಇವ್ರಿಗೆ ಬೇಕಾದಂತೆ ತೆಗೆದುಕೊಳ್ಳಕ್ಕೆ, ಇವ್ರಿಗೆ ಬೇಕಾದಂತ ಇದು ಅವ್ರು ಬೇಕಾದಂತ ಹೇಳಿಕೆ ಕೊಟ್ರು ಮಾತ್ರ ಇವರು ಅಕ್ಸೆಪ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಲಿಂಗೇಶ್ವರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಒಂದು ನಿಮಿಷ ನಾಗರಾಜ್ ಅವರೇ. ಲಿಂಗೇಶ್ವರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಎರಡೂ ಪಕ್ಷಗಳವರು ಹೇಳ್ತಾ ಇದ್ದಾರೆ, ನಿಮ್ಮ ದೋಸ್ತಿಯ ವಿಚಾರವನ್ನ ಹೇಳ್ತಾ ಇದ್ದಾರೆ, JDSನ ದೋಸ್ತಿಯ ವಿಚಾರವನ್ನು ಹೇಳ್ತಾರೆ. ನೈತಿಕತೆಯ ವಿಚಾರವನ್ನ ಕಾಂಗ್ರೆಸ್ ಕಡೆಗೆ BJP ಬೆರಳು ಮಾಡ್ತಾ ಇದೆ, BJP ಕಡೆಗೆ ಕಾಂಗ್ರೆಸ್ ಬೆರಳು ಮಾಡ್ತಾ ಇದೆ. ಆದರೆ ಅಸಲಿಗೆ ನಾನು ಅದಕ್ಕೆ ಆವಾಗಲೇ ಒಂದು ಮಾತನ್ನು ಹೇಳಿದೆ, ಇಲ್ಲಿ ಯಾರು ಯಾವ ವ್ಯಕ್ತಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿಯ ಕೃತ್ಯ ಅನ್ನುವಂಥದ್ದನ್ನ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಇರುವಂಥದ್ದು ಇದೊಂದು ಘಟನೆ ಆಗಿದೆ, ಇಲ್ಲೊಂದು ಕೃತ್ಯ ಆಗಿದೆ, ಇಲ್ಲೊಂದು ಅತ್ಯಾಚಾರದ ಆರೋಪ ಇದೆ, ಇಲ್ಲಿ ಒಂದು ದೌರ್ಜನ್ಯದ ಆರೋಪ ಇದೆ. ಆರೋಪಿಯನ್ನು ಆರೋಪಿಯ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿ ನೀವೇನು ಹೇಳ್ತೀರಿ? ಯಾರ ಮಿತ್ರತ್ವದಲ್ಲಿ ಇದ್ದಾಗ ಇದು ನಡೆದಿದೆ ಅನ್ನೋದ್ರ ಬಗ್ಗೆ ಈ ಚರ್ಚೆ ನಡೀತಿದೆ, ಇದಕ್ಕೇನು ಹೇಳ್ತೀರಿ ನೀವು? ಸರ್, ಇವರ ರಾಜಕೀಯಕ್ಕೋಸ್ಕರವಾಗಿ ಮಾನ ಮರ್ಯಾದೆ ಹಾಳು ಮಾಡ್ಬಿಟ್ರಿ ಮಹಿಳೆಯರ್ದ. ಯಾರ ನೈತಿಕತೆ ಬಿಟ್ಟುಬಿಡಿ. ಕಾಂಗ್ರೆಸ್ ಅವ್ರು ಮಾಡಿದಾರ, BJP ಯಾರು ಸಹ ಮೈತ್ರಿ ಅಂತ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಾರೆ. ಆದ ತಕ್ಷಣ ಅವ್ನು ಕೆಟ್ಟದ್ ಮಾಡ್ಲಿ ಅಂತ ಯಾರು ಹೇಳಿರ್ತಾರೇನು? ಕಾಂಗ್ರೆಸ್ ಅವ್ರು ಹೇಳಿದ್ರೆ ಅಂತ ನಾನು ಆರೋಪ ಮಾಡಲ್ಲ, BJP ಸಹ ಮಾಡಿದ್ದಾರೆ ಅಂತ ಆರೋಪ ಮಾಡಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಅದ್ರ ಜೊತೆಗೆ ರಾಜಕೀಯವಾದಂತ ಒಂದು ಅನುಕೂಲ ಪಡಿಬೇಕು ಚುನಾವಣೆಯನ್ನ ಉದ್ದೇಶಕ್ಕೋಸ್ಕರವಾಗಿ. ಇದನ್ನೆಲ್ಲವೂ ಸಹ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಯಾರು ಅದನ್ನ ಪೆನ್ ಡ್ರೈವ್ ಅನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಿರು. ಇನ್ನು ಖಂಡಿತ ಲಿಂಗೇಶ್ವರ ಮಾತಾಡ್ತೀನಿ. ನಾಗರಾಜ್ ಅವರು ಇಲ್ಲಿ ಬಂದೆ ಮಹೇಶ್ವರ ಜಸ್ಟ್ ಬರ್ತೀನಿ. ಒಂದ್ ನಿಮಿಷ ಇರಿ ಲಿಂಗೇಶ್ವರ್ಗೆ ಮತ್ತೆ ನೀವು ನಮ್ಮ ವಿಚಾರ ಆಪಾದನೆ ಮಾಡೋದ್ರಲ್ಲಿ ಅವ್ರು ನೇರ ಹೇಳ್ಬೇಕಾಗ್ತದೆ. ಆಮೇಲೆ ಆನ್ಸರ್ ಸಮಾಧಾನ ಇರ್ಲಿ ದಯವಿಟ್ಟು ಸಮಾಧಾನ. ಅವ್ರು ಕೇಳ್ಬಿಟ್ಟು ಸುಮ್ಮನೆ ಆಯ್ತು, ನಿಮ್ಗೆ ಗೊತ್ತಿಲ್ವಾ? ನಾನು ಹೇಳಿದ್ದ, ನೀವ್ ಹೇಳಿದ್ದ, ಪಬ್ಲಿಕ್ ಅಲ್ಲಿ ಹೇಳಿದ, ಪತ್ರಕರ್ತರು ಬರೆದಿರ್ತಕ್ಕಂಥದ್ದು, ವಿಡಿಯೋಗಳು ಬಂದಿರ್ತಕ್ಕಂಥದ್ದು, TV ಚಾನೆಲ್ ಮಾತ್ರ ಹೇಳಿದ್ರು. DCM
DCM ಇಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಹಂಚಿಕೆಯಲ್ಲಿ. ಹಾಗಾಗಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ. ಯಾಕೆ ಸಿಬಿಐಗೆ ಭಯ ಇದೆಯಾ ಸರ್ಕಾರ? ಸಿಬಿಐಗೆ ಕೊಡೋದು ಯಾವಾಗ ಸಿಬಿಐ ನಮ್ಮ ಪೊಲೀಸ್ ಅವ್ರ ಕೈಯಲ್ಲಿ ಸಾಧ್ಯ ಆಗದ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ರೆ ಆ ಸಂದರ್ಭಗಳಲ್ಲಿ ಸಿಬಿಐ ಕೊಡ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಪೊಲೀಸರ ನಂಬಿಕೆ ನಮಗಿದೆ, ಇಡೀ ಕನ್ನಡಿಗರ ನಂಬಿಕೆ ಇದೆ, ಇಡೀ ದೇಶದಲ್ಲಿ ಉತ್ತಮವಾದ ಪೊಲೀಸರಿದ್ದಾರೆ. ಅದಕ್ಕೋಸ್ಕರ ನಾವು ಪೊಲೀಸರು ನಂಬಿ SIT ಮಾಡಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಹಂಚಿಕೆ ಮಾಡಿರ್ತಕ್ಕಂಥ ನಿಮಗೆ ತಾಕತ್ತಿದ್ರೆ ನೀವು ಪ್ರೊಡ್ಯೂಸ್ ಮಾಡಿ ನಿಮಗೆ ಇರ್ತಕ್ಕಂಥ ದಾಖಲೆಗಳನ್ನ ಯಾವೊಂದು ಹೇಳಿಕೆ ತಗೊಂಡು ನೀವು ಮಾತಾಡ್ತಿರಲ್ಲ JDSನವರು, ನಿಮಗೆ ಮಾನ ಮರ್ಯಾದೆ ಏನಿಲ್ವಾ ನಿಮಗೆ? ನಿಂಗೇಶ್ ಅವರೇ, ನೀವು ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋದಕ್ಕೆ ಹೇಳ್ಬೇಕು. ಮಾತಾಡಿದ್ರೆ ಹಂಚಿಕೆ ಬಗ್ಗೆ ಮಾತಾಡಿದ್ರಿ, ಪಾತ್ರಧಾರಿಗಳು ಯಾರು? ಅಲ್ಲಿ ಪಾತ್ರಧಾರಿ ಆಗಿರೋರು, ಅತ್ಯಾಚಾರ ಮಾಡಿರೋ ಯಾರು, ಲಿಂಗ ದೌರ್ಜನ್ಯ ಮಾಡಿರೋ ಯಾರು, ವಿಡಿಯೋ ಮಾಡ್ಕೊಂಡಿರೋರು ಯಾರು? ಒಬ್ಬ ಲೋಕಸಭಾ ಸದಸ್ಯನಾಗಿ ಮಾನ ಮರ್ಯಾದೆ ಇಲ್ದಿರ ದೇಶ ಬಿಟ್ಟು ಓಡಾಗಿರ್ತಕ್ಕಂಥವ್ರು ನಿಮ್ಮ ಪಕ್ಷದ JDS ಸದಸ್ಯ. ನಿಮ್ಗೆ ಏನಾದ್ರೂ ಸ್ವಲ್ಪ ಗೌರವ ಇದ್ರೆ ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಕ್ಕೆ ಬಂದು ಸಾಕ್ಷ್ಯಾಧಾರಗಳಿದ್ರೆ ದಯವಿಟ್ಟು ಬಹಿರಂಗವಾಗಿ ಬಂದು ಮಾತಾಡಿ, ನಾನು ಕೂಡ ಮಾತಾಡ್ತೀನಿ. ನಮ್ಗೆ ಹೆಂಗ್ ಗೊತ್ತು, ನಾಗರಾಜ್ ಹೆಂಗ್ ಗೊತ್ತು, ರಾಹುಲ್ ಗಾಂಧಿ ಗೊತ್ತು, ಹೆಂಗ್ ಗೊತ್ತಿಲ್ಲರಲ್ಲ. ಇದು ಕೂತಿದ್ದಲ್ಲ ಹರಿಪ್ರಸಾದ್ ಪತ್ರಕರ್ತರು, ಅವರು ಕೂಡ ಪತ್ರಿಕೆಗಳು ಓದ್ಬಿಟ್ಟೆ ಸುದ್ದಿ ಮಾಡಿರ್ತಕ್ಕಂಥದ್ದು, ಪಬ್ಲಿಕ್ ಡೊಮೇನ್ ಇರ್ತಕ್ಕಂಥ ನಿಮಗೆ ಗೊತ್ತಿಲ್ಲ ಅನ್ನೋ ಆದ್ರೆ ಇವತ್ತು ನಾವು ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಯು ಅಕ್ಸೆಪ್ಟ್ ವಾಟ್ ಹಿ ಹಸ್ ಡನ್. ನೀವು ಅವನ್ನ ಜಸ್ಟಿಫೈ ಮಾಡ್ಕೊಳ್ತಾ ಇದ್ರಿ. ಇಡೀ ಕುಟುಂಬದ ಸದಸ್ಯರ ಜೊತೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವು ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋದ್ರ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇದೆಯಲ್ಲ ನಿಮಗೆ? ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಅದನ್ನ ಕೊಟ್ಟು ಮಾಡ್ತಾರೆ. ಹಾಗಾದ್ರೆ ದೇವರಾಜೇಗೌಡ ಮಾಡಿರುವಂತ ಆರೋಪ ಪಬ್ಲಿಕ್ ಡೊಮೈನ್ ಅಲ್ಲಿ ಇತ್ತು, ನಿಮ್ಮ ಸರ್ಕಾರ ಏನ್ ಮಾಡಿತು? ನಿಮ್ಮ ಸರ್ಕಾರ ಏನ್ ಮಾಡ್ತು? ನಿಮ್ಮ ಸರ್ಕಾರ ಏನ್ ಮಾಡ್ತಾ? ಅವಾಗ ಡಿಸೆಂಬರ್ ಅಲ್ಲಿ ಪತ್ರ ಬರೆದಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಸುದ್ದಿಗೋಷ್ಠಿ ಮಾಡೋದ್ರ ಬಗ್ಗೆ ಗೊತ್ತಿದೆ, ನಿಮ್ ಸರ್ಕಾರ ಏನು ಮಾಡ್ತು? ಮುಚ್ಚಿಕೊಂಡು ಕೂತ್ಕೊಂಡು ಪಬ್ಲಿಕ್ ಡೊಮೈನ್ ಬಗ್ಗೆ ಹೇಳ್ತೀನಿ. ದೇವರಾಜ್ ಗೌಡ ಅವರು ಮಾತಾಡಿರ್ತಕ್ಕ ವಿಚಾರಗಳು ಅವ್ನ SIT ಅಲ್ಲಿ ತನಿಖೆ ನಡೆದಿದೆ, ಅವ್ರು ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳು ಅವ್ರ SIT ಅವರೆಲ್ಲ ಹೇಳಿಕೆಗಳನ್ನು ದಾಖಲೆ ತಗೊಳ್ತಾರೆ. ಅವರು ಕೂಡ ಪ್ರೈಮಾ ಫೇಜ್ ಅವ್ನು ಹೇಳಿದ್ರಲ್ಲಿ ಏನಾದರೂ ಪ್ರೈಮಾ ಎವಿಡೆನ್ಸ್ ಇದ್ರೆ ಡೆಫಿನೆಟ್ಲಿ ಆದ್ರೆ ಒಂದು ತಿಳ್ಕೋಬೇಕಾಗ್ತದೆ, ಪಬ್ಲಿಕ್ ಲೈಫ್ ಅಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಡ್ಕೋಬೇಕಂತ ಆಳಬೇಕು. ನನಗೆ ಮತ ಕೊಡಿ ಅಂತ ಬಂದು ಕೇಳಿದ್ರಲ್ಲ ಮೋದಿ ಸಾಹೇಬ್ರು ಒಂದು ರೇಪಿಸ್ಟ್ ನ ಇಟ್ಕೊಂಡು, ಆ ಕಾರಣಕ್ಕೋಸ್ಕರ ಕರ್ನಾಟಕದ ನಾಗರಿಕರಿಗೆ ಅವಮಾನ ಮಾಡಿರೋದು, ಅವಮಾನ ಮಾಡಿರ್ತಕ್ಕಂಥವ್ರು ಇವ್ರ ನಾಯಕರಿಗೆ ಈ ಸಿಡಿ ಮಾಡೋ ಚಟ ಏನಂದ್ರೆ ನಿಮಗೆ ಸಿಡಿ ಮಾಡೋದಲ್ಲ. ಸ್ವಲ್ಪ ಗೌರವ ದಯವಿಟ್ಟು ದಯವಿಟ್ಟು ಏನು ಅಂತಂದ್ರೆ ಪಾತ್ರಧಾರಿ ಮಹಿಳೆಯರ ಬಗ್ಗೆ ಗೌರವ ಕೊಡ್ತಕ್ಕಂಥ ಪಾರ್ಟಿ ಡಿಫರೆನ್ಸ್ ಡಿಫೆಂಡ್ ಮಾಡಕ್ ಬಂದಿದ್ರಲ್ಲ, ಡಿಫೆಂಡ್ ಮಾಡಕ್ ಬಂದಿರಲ್ಲ, ಯಾರು ನಾಲ್ಕು ಅವಶ್ಯಕತೆ ಇಲ್ಲ. 43% ಕೊಟ್ಟು 136 ಸೀಟ್ ಕೊಟ್ಟಿರ್ತಾರೆ ಕರ್ನಾಟಕಕ್ಕೆ. ಸಿಡಿ ಅವಶ್ಯಕತೆ ಇರೋದು ನಿಮಗೆ, ನಿಮ್ಮ ಅಲಯನ್ಸ್ ಪಾರ್ಟಿ JDS ಅವರಿಗೆ, ನಾಗರಾಜ್ ಪಾರ್ಟಿಗೆಲ್ಲ, ಕಾಂಗ್ರೆಸ್ಗೆಲ್ಲ, ಶಿವಕುಮಾರ್ ಅವ್ರಿಗೆಲ್ಲ. ಇಟ್ಕೊಳ್ಳಿ ಹೇಳ್ತೀನಿ ಕೇಳಿ, ಜಸ್ಟಿಫೈ ಮಾಡ್ಕೊಳ್ತೀರ, ಪ್ರಜ್ವಲ್ ಜಸ್ಟಿಫೈ ಮಾಡ್ಕೊಳ್ತಾ ಇದ್ದೀರಲ್ಲ. ಪ್ರೋತ್ಸಾಹ ಮಾಡ್ತಕ್ಕಂಥ ಪಾರ್ಟಿ ನಿಮ್ದು. ರಾಷ್ಟ್ರೀಯ ಪಕ್ಷ ವಕ್ತಾರ ಅಂತ ದೌರ್ಜನ್ಯ ಸಪೋರ್ಟ್ ಮಾಡ್ತಕ್ಕಂಥದ್ದು, ದೇಶ ಬಿಟ್ಟು ಓಡಾಡ್ತಾರಲ್ಲ ನೀವು ಅಲ್ಲೇ ಸಪೋರ್ಟ್ ಮಾಡ್ತೀರಿ. ದೇಶದ್ರೋಹದ ಕೆಲಸ, ಬಿಜೆಪಿ ಪಾಲುದಾರಿಕೆ ಇದರಲ್ಲಿ. ಆಮೇಲೆ ಯಾರು ಪದೇ ಪದೇ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ರಿ. ನಾಗರಾಜ್ ಅವರೇ ಸ್ವಲ್ಪ ದಯವಿಟ್ಟು ಒಂದ್ ನಿಮಿಷ ಸಾಕು, ಆಯ್ತು ಸಾಕು. ಫೋನ್ ಟ್ಯಾಪಿಂಗ್ ಬಗ್ಗೆ ಮಾತಾಡಿದ್ರೆ ಸರ್, ಪ್ರಶ್ನೆ ಎತ್ತಿದ್ದು ಫೋನ್ ಟ್ಯಾಪಿಂಗ್ ಮಾಡಿದ್ದು. ಇವತ್ತು ಕಾಂಗ್ರೆಸ್ ಈ ರಾಜ್ಯದೊಳಗಡೆ ಒಂಥರ ಹಿಟ್ಲರ್ ಸಂಸ್ಕೃತಿ ಬಂದಿರತಕ್ಕಂಥದ್ದು. ತಮಗೆ ಆಗದೆ ಇರತಕ್ಕಂಥ ವಿರೋಧ ಪಕ್ಷ ಯಾವ ರೂಪದಲ್ಲಾರು ಅವರನ್ನು ಕಟ್ಟಾಕಬೇಕು ಅಂತ ಒಂದು ಪ್ರಯತ್ನ, ಚರ್ಚೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತ. ಇವರೆಲ್ಲ ಸಚ್ಚಾರಿತರು, ಭಾಳ ಸಜ್ಜನರು, ಭಾಳ ಕಾನೂನನ್ನು ಪಾಲಿಸ್ತಕ್ಕಂಥವ್ರಲ್ಲ ಕಾಂಗ್ರೆಸ್ಸಿಗರು. ಹಾಗಾದ್ರೆ ಒಂದು ಕೆಲಸ ಮಾಡಲಿ, ಎಲ್ಲ ತನಿಖೆಯನ್ನು ಗೊತ್ತಾಯ್ತಾನೆ ಒಂದು CBIಗೆ ಕೊಡಿ.
ಯಾಕೆ ಸಿಬಿಐ ಕೊಡಬೇಕು? ಅಲ್ಲ, ಯಾಕೆ ಕೊಡಬಾರ್ದು? ಪೊಲೀಸರ ಕೈಲಿ ಆಗಲ್ಲ ಅಂತ ಅದೆಲ್ಲ ನೀವು, ನಾ ಹೇಳ್ತೀನಿ, ನಿಮ್ಗೆ ತಾಕತ್ತಿದ್ರೆ ಎವಿಡೆನ್ಸ್ ಪೊಲೀಸ್ ಅಲ್ರಿ, ಫೋನ್ ಟ್ಯಾಪಿಂಗ್ ಬಗ್ಗೆ ನಿಮ್ಮ ಹತ್ರ ಎವಿಡೆನ್ಸ್ ಇಡೀ ಇದ್ರೆ ಸರ್ಕಾರ ಕಂಪ್ಲೇಂಟ್ ಕೊಡಿ. ಇದು ಯಾವ್ದು ಮಾತಾಡ್ತಾ ಇದ್ದೀರಾ ನಾಗರಾಜ? ಗಾಳಿಯಲ್ಲಿ ಗುಂಡಾರ್ಸಿ. ಏನು ಮಾತಾಡ್ತಾ ಇದ್ದೀರಾ ನಾಗರಾಜ? ಲಿಮಿಟ್ ಇರಬೇಕು, ಹಾಗಲ್ಲ ಒಂದು ಲಿಮಿಟ್ ಇರಬೇಕು, ಗೊತ್ತಾಯ್ತಾನೆ? ಯಾವ್ದಕ್ಕಾದ್ರೂ ಒಂದು ಮಿತಿ ಇರಬೇಕು. ಮತ್ತೆ? ಒಂದ್ ನಿಮಿಷ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ತನ್ನ ಕಳೆದ 10 ತಿಂಗಳೊಳಗಡೆ ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ತಾನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಬಗ್ಗೆ ಅವ್ರಿಗೆ ಹತೋಟಿನೇ ಇಲ್ಲ. ಯಾವುದೋ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಂಥ ಹಂತಕ್ಕೆ ಬೇಕಾದ್ರೂ ಹೋಗುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಇಲ್ಲಿಯ ಪೊಲೀಸರು ಬಹಳ ದಕ್ಷತೆಯಿಂದ ಕಳೆದ 10 ಇದು ಕರ್ನಾಟಕದ ಪೊಲೀಸರಿಗೆ ನೀವು ಮಾಡೋ ಅವಮಾನ. ಕರ್ನಾಟಕ ಪೊಲೀಸ್ ಅಲ್ಲ, ನೀವು ಆ ಸ್ಥಿತಿಗೆ ಅವಮಾನ ಮಾಡ್ತಾ ಇದ್ದೀರಿ. ನಾವು ಅವಮಾನ ಮಾಡ್ತಿರೋದಂತಲ್ಲ, ನೀವು ಪೊಲೀಸರು ನೋಡ್ತಾ ಇರ್ತಾರೆ. ಸಮರ್ಥ ಪೊಲೀಸ್ ಇಲಾಖೆ ಒಳಗಡೆ ನಿಮ್ಮ ಅಸಮರ್ಥತೆಯನ್ನು ತೋರಿಸ್ಕೊಳ್ತಕ್ಕಂಥ ಆಡಳಿತದ ಒಂದು ಭಾಗವಾಗಿದೆ. ಆ ಕಾರಣಕ್ಕೋಸ್ಕರ ಈ ಫೋನ್ ಟ್ಯಾಪಿಂಗು, ಈ ಪ್ರಜ್ವಲ್ ರೇವಣ್ಣ ಕೇಸು, ಯಾವ್ಯಾವ್ದೆಲ್ಲ ಇವ್ರದ್ದು ನೀಚ ಕೆಲಸಗಳಿದೆ. ಹೇಳ್ದಂಗೆಲ್ಲ ಕೊನೆಯಾಗ ಸರ್ಕಾರ ಇರೋದಿಲ್ಲ. ನಮಗೆ ಗೊತ್ತಿದೆ ಕಾನೂನುಬದ್ಧ ನಡೀತಕ್ಕಂಥದ್ದು. ನಿಮ್ಮ ಸರ್ಕಾರದ ಕೊಲೆಗಳು ಜಾಸ್ತಿ. ಮಾತಾಡಕ್ ಬರ್ತೀರಾ, ಕಿರ್ಚಾಡಕ್ ಬರ್ತೀರಾ, ಇಬ್ರು ಚರ್ಚೆ ಮಾಡಕ್ ಬರ್ತೀರಾ, ಕಿರ್ಚಾಡಕ್ ಬರ್ತೀರಾ ಅಂತ? ಅಲ್ಲ, ಚರ್ಚೆ ಮಾಡಕ್ ಬರ್ತೀರಾ, ಕಿರ್ಚಾಡಕ್ ಬರ್ತೀರಾ ಅಂತ ಒಂದು ದಯವಿಟ್ಟು ಒಮ್ಮೆ ಕೇಳ್ಬಿಡಿ. ನಿಜಕ್ಕೂ ಕೂಡ ಏನು ಫೋನ್ ಟ್ಯಾಪಿಂಗ್ ಆಗಿದೆ ಸಡನ್ ಆಗಿ ಯಾವುದೇ ಒಂದು ಆರೋಪ ಬಂದಾಗ ಫೋನ್ ಟ್ಯಾಪಿಂಗ್ ಬರ್ತಿದ್ರೆ ಒಂದ್ ನಿಮಿಷ ಇಬ್ಬರಿಗೂ ಕೂಡ ದಯವಿಟ್ಟು ಲಿಂಗೇಶ್ ಅವರೇ, ಫೋನ್ ಟ್ಯಾಪಿಂಗ್ ಅನ್ನೋ ಹೇಳ್ಬಿಡ್ತಾರಲ್ಲ, ಹೆಂಗೆ ಅಂತ ಹೇಳಿದ್ದು ಫೋನ್ ಟ್ಯಾಪಿಂಗ್? ಯಾಕಂದ್ರೆ ಕುಮಾರಸ್ವಾಮಿ ಅವರು ಇದು ಮೊದಲ ಬಾರಿ ಏನಲ್ಲ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿರುತ್ತದೆ. ಅವ್ರ ಹಿಂದೆ ಪ್ರತಿಪಕ್ಷದಲ್ಲಿ ಇದ್ದಾಗಲೆಲ್ಲವೂ ಕೂಡ, ಅದು ಬಿಜೆಪಿ ಆಡಳಿತದಲ್ಲಿ ಇದ್ದಾಗಿರ್ಬೋದು, ಕಾಂಗ್ರೆಸ್ ಆಡಳಿತದಲ್ಲಿ ಇರ್ಬೋದು, ಫೋನ್ ಟ್ಯಾಪಿಂಗ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಹೆಂಗೆ ಫೋನ್ ಟ್ಯಾಪಿಂಗ್ ಆಗುತ್ತೆ? ಯಾವ ಕಾರಣಕ್ಕೆ ಇವರು ಫೋನ್ ಟ್ಯಾಪಿಂಗ್? ಯಾವುದೇ ಸರ್ಕಾರ ಎಲ್ಲಾ ಸಂದರ್ಭಗಳು ಸಹ ಫೋನ್ ಟ್ಯಾಪಿಂಗ್ ಅನ್ನೋದನ್ನ ವಿರೋಧ ಪಕ್ಷದಲ್ಲಿರ್ಬೋದು ಮತ್ತೊಬ್ರು ಮಾಡ್ತಕ್ಕಂತ ಮಾತುಗಳೇ. ಮೊಯ್ಲಿ ಟೇಪ್ ಹಗರಣ ಬಂತಲ್ಲ, ಬೇರೆ ಬೇರೆ ಟೇಪ್ ಇದು ಟ್ಯಾಪ್ ಆಗ್ತೈತೆ ಅಂತ ಹೇಳಿರಲ್ವಾ? ಈಗಲೂ ಆಗಿರ್ಬೋದು. ಯಾಕೆಂದ್ರೆ ಸರ್ಕಾರ ಇವತ್ತೇನಾಗಿದೆ ಅಂತಂದ್ರೆ ಈ ಒಂದು ಹಗರಣದಲ್ಲಿ ಕಾಂಗ್ರೆಸ್ನವರೇ ಸಿಗಾಕಿರ್ತಕ್ಕಂಥದ್ದು ಕಂಡು ಬರೋದ್ರಿಂದ ವಿರೋಧ ಪಕ್ಷವರು ಏನೇನೋ ಪ್ಲಾನ್ ಆಗ್ತಾ ಇದಾರೆ, ಯಾವ ವಿಚಾರ ಮಾತಾಡ್ತಾ ಇದಾರೆ, ಏನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದಾರೆ ಅನ್ನೋ ವಿಚಾರವಾಗಿ ಫೋನ್ ಟ್ಯಾಪ್ ಆಗಿರೋದು ನಿಜ. ಅದನ್ನು ಸಹ ತನಿಖೆ ಮಾಡ್ಲಿ. ಅದು ಒಂದು ಆರೋಪ ಸರ್. ನಾವು ಅದ್ರ ಬಗ್ಗೆ ಕೊಡಿ ಕಂಪ್ಲೇಂಟ್ ನ. ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಯಾಕೆ ರಿಪೀಟ್ ಮಾಡಿದ್ದಾರೆ? ಯಾವ ಆಫೀಸಲ್ಲಿ ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ದಯವಿಟ್ಟು ಹೇಳಿ. ಸುಮ್ಮನೆ ಗಾಳಿಯಲ್ಲಿ ಗುಂಡರಿಸಿದ್ರೆ ಆಗಲ್ಲ. ಕಾಂಗ್ರೆಸ್ ಅವರಿಂದ ಈ ಘಟನೆ ನಡೆದಿರೋದೇ ಕಾಂಗ್ರೆಸ್ ನೇತೃತ್ವದಲ್ಲಿ, ಕಾಂಗ್ರೆಸ್ ಮಾನಿಟರ್ ನಿಮ್ಮ ಸಹಕಾರದಿಂದನೇ ಎಂಪಿ ಆಗಿರುವಂತದವರು. ಇಲ್ಲಿವರೆಗೆ ಎಂಪಿ ಆಗಿರೋದು ಮಾತಾಡ್ಕೊಳ್ತೇವೆ ಮತ್ತೆ ನಾವು ಇರೋದಿನಕ್ಕೆ ನಿಮ್ ಪಾಡಿಗೆ ಮಾತಾಡ್ಕೊಂಡು ಏನಕ್ಕೆ ಹಂಗ್ ಮಾತಾಡ್ತೀವಿ? ಕೆಲಸ ಮಾಡ್ಬೇಡ್ರಿ. ನಾವೀಗಾಗಲೇ ಕ್ಲಿಯರ್ ಆಗಿದ್ದೇವೆ. ಪ್ರಜ್ವಲ್ ರೇವಣ್ಣರ ಬಗ್ಗೆ ನೀವೇನೇ ಕ್ರಮ ತೆಗೆದುಕೊಳ್ಳಿ, ಏನೇ ಮಾಡಿರೋದು ಅದು ಬಿಟ್ಬಿಟ್ಟು ನಿಮ್ ರಾಜಕೀಯ ತೆವಲಿಗೋಸ್ಕರವಾಗಿ ಅಧಿಕಾರ ಉಳ್ಕೊಳ್ಬೇಕೋಸ್ಕರವಾಗಿ ನೀವು ಬೇರೆ ಬೇರೆ ಹಗರಣನೆಲ್ಲ ಸೇರ್ಸ್ಕೊಂಡ್ಬಿಟ್ಟು SIT ಕೈ ಕೆಳಗೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಮಹಿಳೆಯರ ಮಾನ ಹರಾಜಾದ್ರೂ ಪರವಾಗಿಲ್ಲ, ಯಾವ ಸಂಸಾರ ಹೋದ್ರೂ ಪರವಾಗಿಲ್ಲ, ಯಾವ ಅಕ್ಕ ತಂಗಿಯಾರು ಬಹಳ ಹಾಳಾದ್ರೂ ಪರವಾಗಿಲ್ಲ.
ಇಂತ ನೀಚ್ ಕೆಲಸ ಇಳಿಬೇಡ್ರಿ ಯಾದವ್ರೆ. ಇಲ್ಲ 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 ಲಿಂಗೇಶ್ ಅವರೇ, ನೀವು ನನ್ನ ನಾವೇನು ಒಂದು ಪಕ್ಷ ಯಾರು ಸಹ ಪಾಕಿಸ್ತಾನ ಆಳರಲ್ಲ. ಓಕೆ 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 ಲಿಂಗೇಶ್ ಅವರೇ, ಲಾಸ್ಟ್ ಪಾಯಿಂಟ್ ತಾವೇನು ಲಿಂಗೇಶ್ ಅವರೇ ಹೇಳ್ತಾರೆ ಬೇರೆ ಬೇರೆ ಹಗರಣನ ಸಮಯದ ಅಭಾವ ಇದೆ, ಅದಕ್ಕಾಗಿ ಲಿಂಗೇಶ್ ಅವರೇ ಕೊಡಬೇಡಿ ಅಂತ ಹೇಳ್ತಾ ಇದ್ರಿ. ನಾವು ಯಾವ ಹಗರಣನೂ ಎಲ್ಲೂ ಸೇರಿಸೋ ಅವಶ್ಯಕತೆ ಇಲ್ಲ, ರಾಜಕೀಯ ಅವಶ್ಯಕತೆ ಇಲ್ಲ. ನಮಗೆ 43% ಓಟ್ ತಗೊಂಡು 136 ಸೀಟ್ ತಗೊಂಡಿದ್ದೀವಿ. ನಿಮಗೆ ಉಳಿಗಾಲದ ಪ್ರಶ್ನೆ, ನೀವು ಸತ್ಯಾಂಶನ ಜನಗಳ ಮುಂದೆ ಹೇಳ್ತಕ್ಕಂಥ ತಿಳಿಬೇಕು. ನೀವು ಪಾರ್ಟಿ ಉಳಿಬೇಕು ಅಂತಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ. ನೀವು ಬಿಜೆಪಿ ಸೇರಿದ ದಿವಸನೇ ನಿಮ್ಮ ಸೆಕ್ಯುಲರಿಸಂ ಹೋಯ್ತು. ಇವ್ರು ಇರ್ತಕ್ಕಂಥ ಸಚ್ಚಾರಿತೆ ಬಗ್ಗೆ ಮಾತಾಡ್ತಾ ಇದ್ರು, ಪಾರ್ಟಿ ಡಿಫರೆನ್ಸ್ ಅಂದ್ರು, ಅವರು ಹಾಳಾಗೋದ್ರು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ವಿ, ಸಾರ್ವಜನಿಕ ಜೀವನದಲ್ಲಿ ಸತ್ಯ ಒಂದೇ ಗೆಲ್ಲೋದು, ಧರ್ಮ ಒಂದೇ ಗೆಲ್ಲೋದು. ಸಾಧ್ಯವೇ ಇಲ್ಲ. ಹೇಳ್ತಾ ಇದ್ದೀನಿ, ಅದು ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಯ ಇಲ್ಲಿ ಯಾರ ಮೊಮ್ಮಗ ಯಾರ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ಮಾಡಿರುವಂತ ಕೃತ್ಯ ಇದು. ಒಂದು ನಿಮಿಷ ನಾಗರಾಜ್ ಅವರೇ, ರಾಜಕಾರಣಕ್ಕೆ ಬೇಕು ಏನೇನು ಮಾತಾಡ್ತೀರಿ? ಹೋಗ್ಬಿಡ್ರಿ, ನಿಮ್ಮನ್ನು ಹಾಳು ಮಾಡ್ತಾರೆ, ದೇಶನ ಹಾಳು ಮಾಡ್ತಾರೆ. ಇದರಲ್ಲಿ ಯಾರೇ ಇದ್ದಂತ ನೀಚ ಕೆಲಸ ತಪ್ಪು ಮಾಡಿರೋನ್ನ ಶಿಕ್ಷೆ ಆಗಲೇಬೇಕು. ಇಟ್ಕೊಬನ್ನಿ, ಕೇಂದ್ರ ಸರ್ಕಾರದವರು ನಿಮ್ಮ ಕೈಲಿಲ್ವಾ? ನಿಮ್ದು ನಿಮ್ ಕೆಲಸ ಹಾಕತ್ತಿದ್ರೆ ಅವರು ಕರ್ನಾಟಕ ಬಿಡೋಕೆ ಮುಂಚೆ ನೀವೇನು ಏನ್ ಮಾಡ್ತಾ ಇದ್ರಿ ಹೇಳಿ? ಕರ್ನಾಟಕ ಮಾಡ್ಬೇಕಾದ್ರೆ ಏನು ಗಳಿಸ್ಬಿಟ್ಟ ಕೂತಿಲ್ಲ ನೀವು? ನಿಮ್ ಗೃಹ ಮಂತ್ರಿ ಏನ್ ಮಾಡ್ತಾ ಕೂತಿದ್ರು ಹೇಳಿ? ಬೆಂಗಳೂರು ಏರ್ಪೋರ್ಟ್ ಇಂದ ಹೋಗ್ಬೇಕಾದಾಗ ಕರ್ನಾಟಕ ಗೃಹ ಮಂತ್ರಿ ಏನ್ ಮಾಡ್ತಾ ಕೂತಿದ್ರು? ಗೃಹ ಮಂತ್ರಿ ಏನ್ ಮಾಡ್ತಾ ಇದ್ರು? ಅವರು ಕರ್ನಾಟಕ ಬಿಡ್ಬೇಕಾದ್ರೆ ಯಾವ್ದು ಮಾಡೇ ಮಾಡ್ತೇವೆ. ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಹಾಗೆ ಲಿಂಗೇಶ್ ಅವರೇ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳಿನ ಸಬ್ಜೆಕ್ಟ್ ಮೂಲಕ ನಿಮಗೆ ಹಾಜರಾಗ್ತೀನಿ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.